ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. 2026ನೇ ಸಾಲಿನ PUCಯ ಫಲಿತಾಂಶ ಹೊರಬಿದ್ದಿದೆ. ಸೆಕೆಂಡ್ PUCಯ ಫಲಿತಾಂಶ ಈಗ ಎಂದಿನಂತೆ ಬಾಲಕಿಯರದ್ದೇ ಮೇಲುಗೈ ಆಗಿರುವಂಥದ್ದು. 86.48% ಈ ಬಾರಿ ಫಲಿತಾಂಶ ಇರುವಂಥದ್ದು. ಸೊ ಈಗ ಇರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, PUC ಆಯಿತು, ವಾಟ್ ನೆಕ್ಸ್ಟ್, ಮುಂದೆ ಏನು ಅನ್ನೋದು. ಸೊ ಸಹಜವಾಗಿ ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಈ ರೀತಿಯ ಆತಂಕ ಇರುತ್ತೆ. PUC ಆದ ನಂತರ ಒಂದು ಇಂಜಿನಿಯರ್ ಇಲ್ಲಾಂದರೆ ಡಾಕ್ಟರ್, ಇದು ಎರಡೇ ಆಯ್ಕೆಗಳನ್ನು ಇಟ್ಕೊಂಡಿರ್ತಾರೆ. ಅದರ ಹೊರತಾಗಿಯೂ ಕೂಡ ನಾನಾ ಕೋರ್ಸ್ಗಳಿದ್ದಾವೆ. ಸೊ ಹಂಗಾಗಿ PUC ಪಾಸ್ ಆದವರು ಯಾವ ಅಂದರೆ ನಿಮ್ಮ ಪರ್ಸೆಂಟೇಜ್ ತಕ್ಕಂತೆ ಕೋರ್ಸ್ಗಳು ಕೂಡ ಇದ್ದಾವೆ. ಅಂಥ ಕೋರ್ಸ್ಗಳು ಯಾವುವು, ಸೊ ಯಾವುದನ್ನು ನೀವು ಆಯ್ಕೆ ಮಾಡಬಹುದು. ಆಮೇಲೆ ಫೇಲ್ ಆದವರು ಏನು ಮಾಡಬೇಕು ಅನ್ನೋಂಥ ನಿಮಗೂ ಕೂಡ ಯಕ್ಷ ಪ್ರಶ್ನೆ ಇರಬಹುದು. ಫೇಲ್ ಆಯಿತು, ಪಾಸ್ ಆದವರಿಗೆ ಈ ರೀತಿಯ ಕೋರ್ಸ್ಗಳಿದ್ದಾವೆ, ಫೇಲ್ ಆದ್ರ ಮುಂದೇನು, ಫೇಲ್ ಆದವರಿಗೂ ಕೂಡ ಮತ್ತೊಮ್ಮೆ ಅವಕಾಶ ಇರುತ್ತೆ ನಿಮಗೆ ಪರೀಕ್ಷೆಯನ್ನು ಬರೋದಕ್ಕೆ. ಅದು ಯಾವಾಗಿರುತ್ತೆ, ಹೇಗಿರುತ್ತೆ, ಅದನ್ನು ಕೂಡ ಮಾಹಿತಿಯನ್ನು ಕೊಡ್ತೀವಿ. ಪ್ರಮುಖವಾಗಿ ಈಗ PUC ಆದ ನಂತರ ಮುಂದೆ ಇರುವಂಥ ಕೋರ್ಸ್ಗಳು ಯಾವುವು, ಮುಂದಿನ ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. PU ಮುಗಿತು, ಮುಂದೇನು. ಈ ಬಾರಿ ರಾಜ್ಯದಲ್ಲಿ ಉಡುಪಿ ಮೊದಲ ಸ್ಥಾನವನ್ನು ಗಳಿಸಿರುವಂಥದ್ದು, ಕೊನೆಯ ಸ್ಥಾನ ಯಾದಗಿರಿಗೆ ಸಿಕ್ಕಿರುವಂಥದ್ದು. ಸೊ ಅದನ್ನು ಹೊರತಾಗಿ ಈ ಬಾರಿ ಉತ್ತಮ ರಿಸಲ್ಟ್ ಕೂಡ ಸಿಕ್ಕಿದೆ. ಅಂದರೆ ಕಳೆದ ವರ್ಷಕ್ಕಿಂತ ಈ ಬಾರಿ 13% ಉತ್ತಮ ರಿಸಲ್ಟ್ ಬಂದಿದೆ. ಸೊ ಹಾಗಾಗಿ ಸಹಜವಾಗಿ ಈ ಬಾರಿ ಈ ರೀತಿಯ ರಿಸಲ್ಟ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ವಾಟ್ ನೆಕ್ಸ್ಟ್ ಅಂದರೆ ಸೈನ್ಸು ಮತ್ತು ಈ ಒಂದು ಇಂಜಿನಿಯರ್ ಬಿಟ್ಟು ಬೇರೆ ಬೇರೆ ರೀತಿಯ ವಿಭಾಗಗಳು ಕೂಡ ಇದ್ದಾವೆ. ಸೊ ಮುಂದೆ ಏನು ಮಾಡಬೇಕು, ಯಾವೆಲ್ಲ ಕೋರ್ಸ್ಗಳನ್ನು ತೆಗೆದುಕೊಳ್ಬಹುದು ಅನ್ನೋದಕ್ಕೆ ನಾವು ಡಿಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಏನು ಮಾಡಬೇಕು, ಏನು ಎತ್ತ, ನಿಮ್ಮ ಹತ್ರ ಸ್ಕಿಲ್ ಇರುತ್ತೆ, ಈಗ ಮಾರ್ಕ್ಸ್ ಅಂತೂ ಇರುತ್ತೆ, ಹೇಗೆ ಆ ಸ್ಕಿಲ್ಲನ್ನು ಬೆಳೆಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ. PUC ಪಾಸ್ ಆದರೆ ಸಹಜವಾಗಿ ನಿಮ್ಮ ತಲೆಯಲ್ಲಿ ಬರೋದು ಎರಡೇ ಪ್ರಶ್ನೆ, ಒಂದು ಇಂಜಿನಿಯರ್, ಇನ್ನೊಂದು ಡಾಕ್ಟರ್ ಆಗಬೇಕು ಅನ್ನೋದು. ಸೊ ಹಂಗಾಗಿ ದ್ವಿತೀಯ PU ವಿದ್ಯಾರ್ಥಿಗಳ ಪೋಷಕರಿಗೂ ಕೂಡ ಸಹಜವಾಗಿ ಈ ರೀತಿ ಆಯ್ಕೆ ಇದ್ದೇ ಇರುತ್ತೆ. ಏನು ಮಾಡಬೇಕು, ಆಯಿತು ಒಳ್ಳೆ ಪರ್ಸೆಂಟೇಜ್ ಇದೆ, ಒಳ್ಳೆ ರಿಸಲ್ಟ್ ಇದೆ, ಒಳ್ಳೆ ಫಲಿತಾಂಶ ಇದೆ, ಏನು ಮಾಡಬೇಕು ಅನ್ನೋದು. ಸೊ ಹಂಗಾಗಿ ಸಮಾಜದ ಪ್ರತಿಷ್ಠಿತ ವೃತ್ತಿಗಳ ಆಯ್ಕೆಯೂ ಕೂಡ ನೀವು ಈ ರೀತಿಯ ಸೈನ್ಸ್ ಅಥವಾ ಇಂಜಿನಿಯರ್ ಮಾಡೋದು ತಪ್ಪೇನಲ್ಲ. ಅದರ ಹೊರತಾಗಿಯೂ ಕೂಡ ಅಂದರೆ ಈಗಿನ AI ಯುಗದಲ್ಲಿ ಯಾವ ರೀತಿಯ ಕೋರ್ಸ್ಗಳ ಆಯ್ಕೆ ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಸೊ ಹಂಗಾಗಿ ನಮ್ಮ ಬದುಕಿಗೆ ಇರೋದು ಕೇವಲ ಈ ಎರಡೇ ಆಯ್ಕೆಗಳಲ್ಲ, ಇದನ್ನು ಹೊರತಾಗಿಯೂ ಕೂಡ 106 ಕೋರ್ಸ್ಗಳಿದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ನೋಡಿ, ಪ್ರಮುಖವಾಗಿ ಶಿಕ್ಷಣ ತಜ್ಞರಾಗಿರುವಂಥ ಡಾಕ್ಟರ್ ರಾಘವೇಂದ್ರ ಶ್ಯಾಮಲಿಲ್ಲ ಅವರು ಜಾಯ್ನ್ ಆಗಿದೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಮಂಡಳಿಯ ಮಾಜಿ ಸದಸ್ಯರು ಅಮೀನ್ ಇ ಮುದ್ಸರ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾಗಿರುವಂಥ ಪ್ರೊಫೆಸರ್ SY ಚಿಕ್ಕಟ್ಟಿ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ನಮ್ಮ ಜೊತೆಗೆ ಸೈನ್ಸಲ್ಲಿ 96% ಪಡೆದಿರುವಂಥ ಅನುಷ್ ಅವರು ಕೂಡ ಇದ್ದಾರೆ. ಅನುಷ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಎಸ್ ಅನುಷ್ ಅವರು, ನಾನು ನಿಮಗೆ ಕೇಳ್ತೀನಿ, ಹೇಗೆ ಓದಿದ್ರಿ? 96% ಆಗೋದಕ್ಕೆ ಏನಿಲ್ಲ ಕಾರಣ, ಅಂದರೆ ಯಾವ ರೀತಿ ತಯಾರಿ ಇತ್ತು ನಿಮ್ಮ ಕಡೆಯಿಂದ? ನಾವು ದಿನ ಕಾಲೇಜಲ್ಲೂ ಕೂಡ ಬೋರ್ಡ್ಸ್ ಕೋಚಿಂಗು ಕೊಡ್ತಿದ್ರು, ಜೊತೆಗೆ JEE CET ಎಲ್ಲ ಕೋಚಿಂಗು ಜೊತೆಯಾಗೆ ಕೊಡ್ತಿದ್ರು. ಸೊ ಫಸ್ಟ್ ಇಂದನೂ ಕನ್ಸಿಸ್ಟೆನ್ಸಿಯಾಗಿ ಕೊಟ್ಟಿದ್ದಾರೆ ಬೋರ್ಡ್ಸ್ ಕೋಚಿಂಗ್, ಹಾಗಾಗಿ ಸಾಧ್ಯ ಆಯ್ತು ಸರ್. ಈಗ ಆಯ್ತು, 96% ಅಂತೂ ಆಯ್ತು. ವಾಟ್ ನೆಕ್ಸ್ಟ್, ಮುಂದೆ ಏನು ಮಾಡಬೇಕು ಅನ್ನೋ ಪ್ಲಾನ್ ಇದೆ? ಮುಂದೆ RV ಕಾಲೇಜಲ್ಲಿ CSE ಬ್ರಾಂಚ್ ಅಲ್ಲಿ ಮೇಜರ್ ಮಾಡ್ತಿದ್ದೇನೆ ಸರ್. ಹೇಗೆ ನಿಮಗೆ ಸಪೋರ್ಟ್ ಯಾವ ಥರ ಸಿಕ್ತು? ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು ಅಥವಾ ಕಾಲೇಜ್ ಶಿಕ್ಷಕರಿಂದ? ಫ್ಯಾಮಿಲಿ ಕಡೆ, ನಾನು ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ಫ್ಯಾಮಿಲಿ ಕಡೆಯಿಂದ ಅಷ್ಟು ಲೈಕ್ ಮಾರಲ್ ಸಪೋರ್ಟ್ ಇತ್ತು, ಆದ್ರೆ ಕಾಲೇಜ್ ಅವರು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಕ್ಕಾಗಿ ಈ ಪರ್ಸೆಂಟೇಜ್ ಬಂತು ಅಂತ ಹೇಳಕ್ ಇಷ್ಟಪಡ್ತೇನೆ. ನಿಮ್ಮ ಓದಿನ ಟೈಮ್ ಟೇಬಲ್ ಹೇಗಿತ್ತು? ಯಾವಾಗ ಹೇಳ್ತಾ ಇದ್ರಿ, ಯಾವಾಗ ಓದ್ತಾ ಇದ್ರಿ, ಹೇಗೆ?
ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಹಾಸ್ಟೆಲ್ ಸ್ಟಡಿ ಹಾರ್ ಇರ್ತಿತ್ತು. ಹಾಂ ಹಾಗೆ ಹಾಸ್ಟೆಲ್ ಅಲ್ಲಿ ಓದಿದ ತಕ್ಷಣ ನೆಕ್ಸ್ಟ್ ಕಾಲೇಜಿಗೆ ಬಂದು ಇಲ್ಲೂ ಕೋಚಿಂಗ್ ಆಗ್ತಿತ್ತು. ಅದಾದ್ಮೇಲೆ ಓದ್ಮೇಲೆ 6ರಿಂದ 7 ತನಕ ಓದ್ತಿದ್ದೆ. ಆಮೇಲೆ ಮತ್ತೆ 8 ಗಂಟೆಗೆ ಕೂತು 11 ಗಂಟೆ ತನಕ ಓದ್ತಿದ್ದೆ. ಈ ಸೈನ್ಸಲ್ಲಿ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಕೆಮಿಸ್ಟ್ರಿ. ಈಗ 96 ಮಾಡಿದ್ರಿ, ಇನ್ನೂ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ಸುತ್ತಾ? ಔಟ್ ಆಫ್ ಔಟ್ ಬರಬೇಕು ಅಂತ ಅನ್ಸ್ತು. ಅದೇ ಇನ್ನೂ ಸ್ವಲ್ಪ ಪ್ರಯತ್ನ ಪಡ್ಬೋದಿತ್ತು ಅಂತ ಅನ್ಸ್ತು. ಹೇಗಿದ್ದಾರೆ ಅಪ್ಪ ಅಮ್ಮ, ಏನು ಹೇಳ್ತಿದ್ದಾರೆ? ಅಪ್ಪ ಅಮ್ಮ ಖುಷಿಯಾಗಿದ್ದಾರೆ ಈ ರಿಸಲ್ಟ್ ಇಂದ. ಎಸ್, ಹಾಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿರಿ. ನಮ್ಮ ಜೊತೆಗೆ ಅತಿಥಿಯವರು ಕೂಡ ಜಾಯ್ನ್ ಆಗಿದ್ದಾರೆ. ಅಂದರೆ ಮುಂದೆ ಏನು ಮಾಡಬೇಕು, PUC ಆದ ನಂತರ ಸುಮಾರು ಕೋರ್ಸ್ಗಳಿದ್ದಾವೆ. ಸೊ ನಿಮಗೂ ಕೂಡ ಸಲಹೆ ಸಿಗಬಹುದು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ಎಸ್ ರಾಘವೇಂದ್ರ ಸರ್, ನಿಮ್ಮ ಹತ್ರನೇ ಬರ್ತೀನಿ. ಈ ಬಾರಿ 86% ಆಗಿರುವಂಥದ್ದು, ಏನು ಹೇಳ್ತೀರಿ? ಪ್ರಥಮತಃ ಯಾರೆಲ್ಲ ತೇರ್ಗಡೆ ಹೊಂದಿದ್ದಾರೆ, ಎಷ್ಟೇ ಅಂಕೆಗಳು ಬಂದಿರಲಿ, ಈ ಒಂದು ಸೋಪಾನನ್ನು ದಾಟ್ಕೊಂಡು ಮುಂದೆ ಹೋಗ್ತಕ್ಕಂಥ ಅವಕಾಶ ಇಟ್ಸ್ಕೊಂಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಅವರ ಯಶಸ್ಸಿಗೆ ಕಾರಣರಾದಂತಹ ಎಲ್ಲ ಮಹನೀಯರಿಗೆ, ತಂದೆ ತಾಯಿಯರಿರ್ಬೋದು, ಹರ್ನಿಶಿ ದುಡಿದಂತಹ ಉಪನ್ಯಾಸಕರಿರ್ಬೋದು, ಬೇರೆಲ್ಲ ನೆರವನ್ನು ಬೆಂಬಲವನ್ನು ಕೊಟ್ಟಂಥ ಪ್ರತಿಯೊಬ್ಬರಿಗೆ ಕೂಡ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾರೂ ಉತ್ತೀರ್ಣರಾಗಿಲ್ಲ, ಎದೆಗುಂದೋ ಅಂಥ ಅವಶ್ಯಕತೆ ಇಲ್ಲ. ಇದು ಕೆಳಗೆ ಬೀಳೋದು ಸೋಲಲ್ಲ, ಬಿದ್ದ ಮೇಲೆ ಅಲ್ಲೇ ಕೂತ್ಕೊಂಡ್ಬಿಡೋದು ಸೋಲು. ಎದ್ದು ನಿಲ್ಲುವಂಥ ಛಾತಿ ಪ್ರತಿಯೊಬ್ಬರಿಗೂ ಇದೆ. ಫಾರ್ಚುನೇಟ್ಲಿ 2ನೇ ಎಕ್ಸಾಮ್ ಭಾಳ ಹತ್ತಿರದಲ್ಲೇ ಇದೆ. ಉಳಿದವರು ಕೂಡ ಯಶಸ್ವಿಯಾಗಿ ಈ ಒಂದು ಸೋಪಾನನ್ನು ಅಧಿಗಮಿಸಲಿ ಅಂತ ಹೇಳಿ ನಾನು ವಾಹಿನಿಯ ಮೂಲಕ ಅವರೆಲ್ಲರಿಗೂ ಹಾರೈಸ್ತಾ ಇದ್ದೇನೆ. ಭಾಳ ಸಂತೋಷ ತರುವಂತಹ ವಿಚಾರ ಇದು. ಯಾಕೆಂದರೆ 1-2 ವರ್ಷದ ಕಾಲ ಇದಕ್ಕೋಸ್ಕರ ಶ್ರಮ ಹಾಕಿರ್ತಾರೆ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದ್ರು ಅಂತ ಹೇಳ್ತೀವಲ್ಲ, ಆ ಥರ ಪೇರೆಂಟ್ಸು ತುಂಬ ಆಸ್ಪಿರೇಷನ್ಸ್ ಇಟ್ಕೊಂಡಿರ್ತಾರೆ, ಮಹತ್ವಾಕಾಂಕ್ಷಿಗಳಿದ್ದಾರೆ. ನೋಡಿ, ಆ ಮಗು ಹೇಳ್ತಾ ಇದ್ದಾಗ ಈಗ ರಿಸಲ್ಟ್ ಬರೋಕ್ಕೆ ಮುಂಚೆ ಯಾವ ಕಾಲೇಜಿನಲ್ಲಿ ಯಾವ ಸ್ಟ್ರೀಮ್ಗೆ ನಾನು ಹೋಗ್ತೀನಿ ಅನ್ನುವಂಥ ಒಂದು ಸ್ಪಷ್ಟತೆ ಇರುವಂಥದ್ದು ಭಾಳ ಸಂತೋಷ ಆಗುತ್ತೆ. ಅದರ ಜೊತೆಗೆ ಈಗ ಸ್ಪರ್ಧಾ ಪ್ರಪಂಚಕ್ಕೆ ಅವರಿಗೆ ಅಧಿಕೃತವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ವೆಲ್ಕಮ್ ಟು ದಿ ವರ್ಲ್ಡ್ ಆಫ್ ಕಾಂಪಿಟೇಷನ್. ದಟ್ಸ್ ಮೈ ಇನಿಷಿಯಲ್ ರಿಮಾರ್ಕ್. ಇಂಡಿವಿಜುವಲ್ ಆಗಿ. ಎಸ್ ಅಮೀನ್ ಸರ್, ಈಗ PUC ಅಂತೂ ರಿಸಲ್ಟ್ ಬಂದಾಯಿತು, ಎಲ್ಲರೂ ಪಾಸ್ ಆದರು. ಈಗ ಯಾವೆಲ್ಲ ಅವಕಾಶ ಇದೆ PUC ಆದ ನಂತರ, ಯಾವೆಲ್ಲ ಕೋರ್ಸ್ಗಳಿಗೆ ಅವಕಾಶ ಇರುತ್ತೆ? ಸೊ ಮೊದಲು ಸರ್ ಹೇಳ್ದಂಗೆ 2 years PUC ಒಂದು ಜಂಪ್ ಬೋರ್ಡ್ ಥರ. ಅವ್ರು ಬಂದರು, ಜಂಪ್ ಮಾಡಿ ಇವಾಗ ಮುಂದೆ ಹೋಗ್ತಾರೆ. ಕೆಲವೊಬ್ಬರು ಸ್ಲೋ ಹೋಗ್ತಾರೆ. ಬಟ್ ಆಫ್ಟರ್ ಆಲ್ ಈ ಎಲ್ಲ ಮಕ್ಕಳಿಗೆ ಒಂದು ಬೇಸಿಕ್ ಪಾಯಿಂಟ್ ಏನಂದರೆ, ಇಟ್ ಈಸ್ ಎ ರೀಸೆಟ್ ಬಟನ್. 10th ಆಗಲಿ PUC ಆಗಲಿ ಎಕ್ಸಾಮ್ಸ್ ಆಗತ್ತಲ್ಲ, ಅದಾದಮೇಲೆ ನೀವು ನಿಮ್ಮ ಒಳಗಡೆನೆ ಏನು ಕೆಪಾಸಿಟಿ ಇದೆ. ಇವಾಗ ಸಾಮಾನ್ಯವಾಗಿ ನಾವು ಕೌನ್ಸಿಲರ್ಸ್ ಆಗಿ ಫಸ್ಟು ಶುರು ಮಾಡೋದೇ ನಿಮ್ಮ ಸ್ವಾಭಾವಿಕ ಸಾಮರ್ಥ್ಯ, ಆ್ಯಪ್ಟಿಟ್ಯೂಡ್. ಸೊ ನಿಮಗೆ 100 ಬಂದಿರ್ಬೋದು ಸೈನ್ಸಲ್ಲಿ, ಮ್ಯಾಥ್ಸಲ್ಲಿ ಬಂದಿರ್ಬೋದು, ಫಿಸಿಕ್ಸಲ್ಲಿ ಬಂದಿರ್ಬೋದು. ಇವಾಗ ಕೆಲವರು ಹೇಳ್ತಾರೆ, ನನಗೆ ಕೆಮಿಸ್ಟ್ರಿಯಲ್ಲಿ 100 ಬಂದಿದೆ, ಶುಡ್ ಐ ಬಿಕಮ್ ಎ ಕೆಮಿಕಲ್ ಇಂಜಿನಿಯರ್? ಅದಕ್ಕೂ ಸಂಬಂಧನೇ ಇಲ್ಲ. ಸೊ ನಿಮ್ಮ ರಿಸಲ್ಟ್ ಏನು ಬಂದಿದೆ, ನೌ ಯು ನೀಡ್ ಟು ಗೋ ಇನ್ಸೈಡ್ ಯುವರ್ ಸೆಲ್ಫ್. ಏನಂದರೆ, ನನ್ನ ಸ್ವಾಭಾವಿಕ ಸಾಮರ್ಥ್ಯ ಏನಿದೆ, ನನ್ನ ನ್ಯಾಚುರಲ್ ಬಿಹೇವಿಯರ್ ಅಂದರೆ ಪರ್ಸ್ನಾಲಿಟಿ ಏನಿದೆ, ಅದೆರಡು ತಿಳ್ಕೊಂಡ್ರೆ, ಅಫ್ಕೋರ್ಸ್ ಆನ್ಲೈನ್ ತುಂಬ ಟೂಲ್ಸ್ ಇದೆ. ದಯವಿಟ್ಟು ಬ್ಲೈಂಡ್ಲಿ AI ಕೇಳಬೇಡಿ, ಯಾಕೆಂದರೆ ಇವಾಗ ಎಲ್ಲ ಮಕ್ಕಳು AI ಪವರ್ಡ್ ಮಕ್ಕಳು. ಆದರೆ ಇಫ್ ಯು ಕ್ಯಾನ್ ಪ್ರಾಪರ್ಲಿ ಅನಲೈಸ್, ಓಕೆ, ಆಮೇಲೆ ನೀವು ನೆಕ್ಸ್ಟ್ 10 years 20 years 30 years ಎಲ್ಲಿ ಹೋಗಬೇಕು, ಎಷ್ಟು ಮಟ್ಟಕ್ಕೆ ನೀವು ಅದರಲ್ಲಿ ಗ್ರೋ ಆಗಬಹುದು ಅಂಥದ್ದನ್ನು ನೋಡಿ ನೀವು ಮುಂದೆ ಓದಬೇಕು. ಬಿಕಾಸ್ ಇವಾಗ ಇರುವಂಥ AI ಸಿಂಡ್ರೋಮಲ್ಲಿ, ಈ ಪೂರ್ತಿ ಬಬಲಲ್ಲಿ ಒನ್ ಸಿಂಪಲ್ ಸಜೆಷನ್ ಏನಂದರೆ, ಹ್ಯೂಮನ್ ಸೆಂಟ್ರಿಕ್ ಏನು ಜಾಬ್ ಇರುತ್ತೋ, ಹ್ಯೂಮನ್ ಸೆಂಟ್ರಿಕ್ ಏನು ಸ್ಕಿಲ್ಸ್ ಇರುತ್ತೋ, ದೋಸ್ ವಿಲ್ ಸರ್ವೈವ್. ಸೊ ನನ್ನ ಪ್ರಕಾರ ಈ ಲಾಸ್ಟ್ 6 ತಿಂಗಳಾಗಿರುವಂತಹ ಅಮೇಝಿಂಗ್ AI ಇದರಲ್ಲಿ ಸ್ವಲ್ಪ ಅವರು ನಾಟ್ ಜಸ್ಟ್ ಸಬ್ಜೆಕ್ಟ್ ಲೈಕಿಂಗ್, ಬಟ್ ಸ್ಕಿಲ್ ಆ್ಯಂಡ್ ಆ ಸ್ಕಿಲ್ಲಲ್ಲಿ ಅವರು ಸೆಲ್ಫ್ ಎಂಪ್ಲಾಯ್ ಆಗ್ಬೋದಾ, ಇಲ್ಲ ಕೆಲಸ ಸಿಗತ್ತಾ, ಇಲ್ಲ ಬಿಸ್ನೆಸ್ ಶುರು ಮಾಡ್ಬೋದಾ, ಅದೆಲ್ಲ ನೋಡಿಕೊಂಡೇ ಮುಂದೆ ಹೋಗಬೇಕು. ಎಸ್ ಚಿಕ್ಕಟ್ಟಿ ಸರ್, ಎಂದಿನಂತೆ ಈ ವರ್ಷವೂ ಕೂಡ ಬಾಲಕಿಯರದ್ದೇ ಮೇಲುಗೈ ಆಗಿರುವಂಥದ್ದು. ಬಾಲಕಿಯರು ಅಷ್ಟು ಡಿಸಿಪ್ಲಿನ್ ಆಗಿ ಓದ್ತಾರಾ, ಹೇಗೆ ಅಂತೇಳಿ? ಈ ಒಂದು ರಿಸಲ್ಟ್ ನೋಡಿದ್ರೆ ಇದೇನು ಪ್ರಥಮ ಬಾರಿ ಏನಲ್ಲ ಬಾಲಕಿಯರ ಮೇಲುಗೈ ಅನ್ನೋದು. ಬಹಳ ವರ್ಷಗಳಿಂದ ಇದು ರಿಸಲ್ಟ್ ಬಾಲಕಿಯರದ್ದು ಬರ್ಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ, ಅವರು ಹೆಚ್ಚಿನ ಆಕ್ಟಿವಿಟೀಸ್ ನಲ್ಲಿ ಸ್ಟಡಿನಲ್ಲಿ ಇನ್ವಾಲ್ವ್ಮೆಂಟ್ ಆಗೋದ್ರಿಂದ ನಮ್ಮ ವಿದ್ಯಾರ್ಥಿಗಳು ಕೆಲವು ಸಮಯವನ್ನ ಬೇರೆ ಬೇರೆ
ತರಗತಿಯಲ್ಲಿ ಬೇರೆ ಬೇರೆ ವೇನಲ್ಲಿ ವೇಸ್ಟ್ ಮಾಡ್ತಾ ಇರೋದ್ರಿಂದ ಹಿಂದೆ ಬೀಳ್ತಿದಾರೆ ವಿನಃ ಇವರು ಇಂಟೆಲಿಜೆಂಟು ಅವ್ರು ನಾಟ್ ಇಂಟೆಲಿಜೆಂಟ್ ಅಂತ ಹೇಳಿ ನನ್ನ ಅಭಿಪ್ರಾಯನಲ್ಲ ಸರ್. ಆಲ್ ಆರ್ ಇಂಟೆಲಿಜೆಂಟ್. ಹೌ ದೇ ಯೂಸ್ ಟೈಮ್ ಫಾರ್ ಸ್ಟಡಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಬಟ್ ಒಂದು ಮಾತ್ರ ನಾನು ಈ 40 ವರ್ಷ ಈ PUC ಲೈನ್ದಾಗ ಇರೋದ್ರಿಂದ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸರ್. ನಾನು PUC ಮುಗಿದ ನಂತರ ಆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅನ್ನೋದನ್ನ ಬಹಳ ತೀಕ್ಷ್ಣವಾಗಿ, ಯಾಕಂದ್ರೆ ಅವ್ರು PUC ಬಂದ ಕೂಡಲೇ ಡಿಸಿಷನ್ ತಗೊಂಡಿರ್ತಾರೆ, ಏನ್ ಇಂಜಿನಿಯರಿಂಗ್ ಹೋಗ್ಬೇಕು, ಮೆಡಿಕಲ್ ಹೋಗ್ಬೇಕು, ಇನ್ಯಾವುದಕ್ಕೂ ಹೋಗ್ಬೇಕು ಅನ್ನೋದು. ಬಟ್ ಪಾಲಕರಾಗಲಿ ವಿದ್ಯಾರ್ಥಿಗಳಲ್ಲಿ ತಮ್ಮ ಸ್ವ ಇಚ್ಛೆಯನ್ನ ಯಾರಿಗೆ ಹೇಳಿಕೆ ಹೋಗುದಿಲ್ಲ, ಅದೊಂದು ದೊಡ್ಡ ಸಮಸ್ಯೆ ಇದೆ. ಪಾಲಕರ ಇಚ್ಛೆ ಮೇರೆಗೆ ಇವತ್ತು ವಿದ್ಯಾರ್ಥಿಗಳು ಹೋಗ್ತಾ ಇದಾರೋ, ವಿದ್ಯಾರ್ಥಿಗಳ ಇಚ್ಛೆ ಮೇರೆಗೆ ಪಾಲಕರ ಸಪೋರ್ಟ್ ಮಾಡ್ತಾ ಇದ್ದಾರೋ ಅನ್ನೋದು ಕನ್ಫ್ಯೂಷನ್ ಇದೆ. ಆದ್ರೆ ಒಂದು ಸರ್ವೆ ಪ್ರಕಾರ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ, ಇವತ್ತು ರಾಜ್ಯದಲ್ಲಿ ಅಲ್ಲ ನಮ್ಮ ದೇಶದಲ್ಲಿ ರ್ಯಾಂಕ್ ಬಂದವರು ಆಫ್ಟರ್ 10 years ಯಾವ ಪೊಸಿಷನ್ ದಲ್ಲಿ ಇದ್ದಾರೆ ಅನ್ನೋದು ನಾವು ಸ್ಟಡಿ ಮಾಡ್ಬೇಕು ಸರ್. ಎಷ್ಟೋ ಸಲ ರ್ಯಾಂಕ್ ಬಂದು ಮೆಂಟಲ್ ಸ್ಥಿತಿಯನ್ನ ಕಾಯ್ದುಕೊಳ್ಳದೆ ಇರುವಂತ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವ್ರಿ. ಯಾಕಂದ್ರೆ ಅವರಿಗೆ ಊಟ ಸರಿಯಾಗಿ, ನಿದ್ದೆ ಸರಿಯಾಗಿ, ವೇಳೆ ಎಲ್ಲವನ್ನು ಸ್ಟಡಿಗೆ ಮೀಸಲಾಗಿಟ್ಟು ಇವತ್ತು ರ್ಯಾಂಕ್ ಗಳಿಸಿರ್ತಾರೋ ಅದು ಬಹಳ ಹೆಮ್ಮೆ ಪಡುವಂತ ವಿಷಯ. ಎಷ್ಟು ವಿದ್ಯಾರ್ಥಿಗಳ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಮತ್ತು ರಿಲೇಷನ್ ಅನ್ನು ಕಾಯ್ಕೊಂಡು ಆ ರಿಸಲ್ಟ್ ಮಾಡ್ತಾ ಇದಾರಲ್ಲ, ಅವ್ರು ಮಾತ್ರ ಯಾವುದೇ ಫೀಲ್ಡ್ ನಲ್ಲಿ ಹೋದ್ರು ಸಕ್ಸಸ್ ಆಗೋದಕ್ಕೆ ಸಂಶಯ ಇಲ್ಲ ಸರ್. ಆದ್ರೆ PUC ನಂತರ ಆಪ್ಷನ್ಸ್ ಅಂತ ಬಹಳ ಇವೆ. ಆ ಆಪ್ಷನ್ಸ್ ಅನ್ನ ಮೊದಲ ವಿದ್ಯಾರ್ಥಿಗಳು ಪಾಲಕರು ಸ್ಟಡಿ ಮಾಡ್ಬೇಕು. ತಾವ್ ಆಗ್ಲೇ ಹೇಳಿದ್ರಿ, PUC ಮುಗಿದ ಕೂಡಲೇ, ಸೈನ್ಸ್ ಮುಗಿದ ಕೂಡಲೇ ಇಂಜಿನಿಯರಿಂಗ್ ಮೆಡಿಕಲ್ ಬಿಟ್ರೆ ಮುಂದೆ ಏನೂ ಇಲ್ಲ ಅನ್ನುವಾಗ ಸಾಕಷ್ಟಿವೆ. ಆದ್ರೆ ವಿದ್ಯಾರ್ಥಿಗಳು ಎಲ್ಲಿ, ಯಾಕ, ಹೇಗೆ ಅನ್ನೋದನ್ನ ಪಾಲಕರಿಂದಾಗಲಿ ಗೆಳೆಯರಿಂದಾಗಲಿ ಮುಖ್ಯವಾಗಿ ಶಿಕ್ಷಕರಿಂದಾಗಲಿ ತಿಳ್ಕೊಂಡು ಡಿಸಿಷನ್ ತಗೊಂಡು ಡೇ ಅಂಡ್ ನೈಟ್ ಅದೇ ವಿಚಾರನಲ್ಲಿ ಅವರಿದ್ರೆ ಸಕ್ಸಸ್ಫುಲ್ ಆಗ್ತಾರ ಮತ್ತು ಹೆಲ್ದಿ ರಿಸಲ್ಟ್ ಬರ್ತಾರೆ, ಮುಂದೆ ಸ್ಟ್ಯಾಂಡ್ ಆಗ್ತಾರ. ಆದ್ರೆ ಒಂದು ಮಾತ್ರ ನನ್ನ ಅನಿಸಿಕೆ ಹೇಳ್ಬೇಕಾದ್ರೆ, ಅವರು ಗ್ರೋತ್ ಹೇಗಾಗ್ಬೇಕು ಫೋಕಸ್ ಮಾಡ್ತಾ ಇರಬೇಕು, ನಾಟ್ ಜಸ್ಟ್ ಫಾರ್ ದ ಗ್ರೇಡ್ಸ್ ಅಂಡ್ ಬಿಲ್ಡಿಂಗ್ ರೆಸಿಲೆನ್ಸ್ ಅಂಡ್ ಅಡಾಪ್ಟಬಿಲಿಟಿ, exploring passion and interest, developing problem solving skills and prioritize mental health and well-being, learn to navigate how to solve problems. ಎಲ್ಲವನ್ನ ನಾವು ಡೇ ಟು ಡೇ ರೆಫರ್ ಮಾಡಿಕೊಂಡು ಆ ಫೀಲ್ಡಿಗೆ ಹೋದಾಗ and what they get the response and the result, and it gives more happiness, and happiness is only the final result sir, either to the students or to the parents. ಅದಕ್ಕೋಸ್ಕರ reach the target, one should study the parents' interest and public serving interest and own interest. ಇವೆಲ್ಲವನ್ನ ನಾವು ಲಕ್ಷ್ಯಕ್ಕೆ ತಗೊಂಡಾದಾಗ PUC ಆದ್ಮೇಲೆ ಇವತ್ತು ಡಿಪ್ಲೊಮನ ಇರ್ಲಿ ಅಥವಾ ಯಾವುದೇ, ಇವತ್ತು ನೋಡ್ರಿ ಸರ್, ತಮ್ಗೆ ಗೊತ್ತಿದೆ ಈ IT ಬಿಟ್ರೆ ಬೇರೆ ಏನು ಇಲ್ಲಂಗಾಗಿದೆ. ಇವತ್ತು IT ಬಿಟ್ಲಿ ಏನಿದೆ, they are just working like a machines. They don't know what is the human relation in the society. They have dropped the total relation in the human society because of working. And why? Because earlier we used to understand what is the salary, but now what we understand, what is the package. ಎಸ್ ವಾಪಸ್ ಬರ್ತೀನಿ ಸರ್, ಡೀಟೇಲ್ ಆಗಿ ಹೋಗೋಣ. ಎಸ್ ಅನುಷ್ ಅವರೇ, ನೀವು ಯಾವಾಗಿಂದ ಓದೋದಕ್ಕೆ ಶುರು ಮಾಡಿದ್ರೆ, ಡೇ 1 ಇಂದ ಸೀರಿಯಸ್ ಆಗಿ ಓದೋದಕ್ಕೆ ಶುರು ಮಾಡಿದ್ರೆ ಅಥವಾ ಎಕ್ಸಾಮ್ಗೆ ಒಂದು 5-6 ತಿಂಗಳ ಆ ಥರ ಟೈಮ್ ಫಿಕ್ಸ್ ಮಾಡಿದ್ರೆ ಹೇಗೆ? ಅಂದರೆ ಡೇ 1 ಇಂದನೇ ಕಂಟಿನ್ಯೂ ಓದೋಕ್ಕೆ ಶುರು ಮಾಡಿದ್ರೆ ಹೇಗೆ? ಅಂದರೆ ಸೀರಿಯಸ್ ಆಗಿ ಓದೋದನ್ನು ಯಾವಾಗಿಂದ ಶುರು ಮಾಡಿದ್ರಿ ಅಂತ? ಇಲ್ಲ ಸರ್, ಡೇ 1 ಇಂದ ಕನ್ಸಿಸ್ಟೆನ್ಸಿಯಾಗಿ ಸೀರಿಯಸ್ ಆಗಿ ಓದಕ್ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ನಮ್ಗೆ ಯೂನಿಟ್ ಟೆಸ್ಟ್ ಅವೆಲ್ಲ ಇರ್ತಿತ್ತಲ್ಲ, ಸೊ ಹಾಗಾಗಿ ಡೇ 1 ಇಂದ ಕನ್ಸಿಸ್ಟೆನ್ಸಿ ಇತ್ತು ಸರ್. ಅಂದ್ರೆ ಹಾಸ್ಟೆಲ್ ಇದ್ಕೊಂಡು ಓದಿರೋದು? ಹೌದು ಸರ್. ಅಂದ್ರೆ ಈ ಸೆಕೆಂಡ್ PUC ಅಂತ ಬಂದಾಗ ನೀವು ಆ ಮೂಮೆಂಟಲ್ಲಿ ಮನೆ ಮತ್ತೆ ಹಾಸ್ಟೆಲ್ ಆ ಥರ ಹೋಗೋದು ಬರೋದು ಏನಾದ್ರು ಇತ್ತು ಅಥವಾ ಕಡಿಮೆ ಮಾಡಿದ್ರಾ? ಕಡಿಮೆ ಇತ್ತು ಸರ್, ಯಾಕಂದ್ರೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಎಸ್ ವಾಪಸ್ ಬರ್ತೀನಿ. ರಾಘವೇಂದ್ರ ಸರ್, ಈಗ ಪಾಸ್ ಆದವ್ರೇನು ಸಮಸ್ಯೆ ಇಲ್ಲ, 35 ತೆಗೆದುಕೊಂಡ್ರು ಅವರು ಮುಂದೆ ಏನೋ ಒಂದು ನೋಡ್ಕೋತಾರೆ. ಬಟ್ ಈಗ ಫೇಲ್ ಆದವರು ಕೂಡ ಕೆಲವೊಂದು ಘಟನೆ ಕೂಡ ಆಗಿದೆ ಸರ್. ನಿನ್ನೆ ಫೇಲ್ ಆದಮೇಲೆ ಆತ್ಮಹತ್ಯೆ ಮಾಡಿಕೊಂಡ್ರ ಘಟನೆ ಕೂಡ ನಡೆದಿದೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಿ? ನಾನು ಆಗಲೇ ಹೇಳಿದಾಗೆ, ಇದು ಒಂದು ಬಾರಿ ಕೆಳಗೆ ಬಿದ್ದ ಅನ್ನೋದು ಸೋಲಿನ ವ್ಯಾಖ್ಯೆ ಆಗಬಾರ್ದು.
ಇಟ್ಸ್ ಅನ್ ಇವೆಂಟ್ ಅಷ್ಟೇ. ಸೋಲು ಗೆಲುವಿನ ಮೆಟ್ಟಿಲು ಅಂತಾರ. ಸೋಲು ಗೆಲುವಿನ ಸೋಪಾನ, ಮತ್ತೆ ಜಾರಿರಿ ಜೋಪಾನ, ನಿಸ್ಸಂಶಯವಾಗಿ. ಭಾಳ ಮುಖ್ಯವಾಗಿ ಇಲ್ಲಿ ಮಹೋದಯರು ಹೇಳ್ತಾ ಇದ್ದ ಹಾಗೆ ಏನು ಅಂಕಗಳು ಬಂದಿವೆ ಇವು ಆ 3 ಗಂಟೆಗಳ ಕಾಲ ನಿಮ್ಮ ಪ್ರದರ್ಶನಕ್ಕೆ ಸಿಕ್ಕಂತಹ ಅಂಕಗಳು. ಇದು ಯಾರೋ ಅತಿ ಬುದ್ಧಿವಂತರು ಅತಿ ದಡ್ಡರು ಅನ್ನುವಂತಹ ನಿರ್ಧಾರಕ್ಕೆ ಬರಲು ಬಳಸುವಂತಹ ಮಾನದಂಡ ಅಲ್ಲ. ಯಶಸ್ಸನ್ನು ಸಂಭ್ರಮಿಸೋಣ. ಯಾರು 86% 96% ತಗೊಂಡಿದ್ದಾರೆ ಸಂಭ್ರಮಿಸೋಣ. ಆ್ಯಂಡ್ ಇದು ಯಾದೃಚ್ಛಿಕ. ಇದನ್ನು ನಾವು ರಿಲೇಟಿವ್ ಆಗೇ ನೋಡಬೇಕು. ಯಾಕೆಂತ ಹೇಳಿದ್ರೆ 92% ತಗೊಂಡ್ರೋ ಒಂದು ಮಗು 94 ಎಕ್ಸ್ಪೆಕ್ಟ್ ಮಾಡಿದ್ದೆ 92 ಬಂತು ಅಂತ ಕಣ್ಣೀರು ಹಾಕಿರೋ ಘಟನೆಗಳಿವೆ. ಹೌದು, ಆತ್ಮಹತ್ಯೆ ಮಾಡ್ಕೊಂಡಿರೋ ಘಟನೆ ನಡೆದಿದೆ ಕಳೆದ ವರ್ಷ. 35% ಬಂದಿರೋನಿಗೆ ಫುಲ್ ಊರೆಲ್ಲ ಫ್ಲೆಕ್ಸ್ ಹಾಕಿ ಸಂಭ್ರಮ ಪಟ್ಟು ಊಟ ಹಾಕ್ಸಿರೋಂಥ ಘಟನೆಗಳಿವೆ. ಸೊ ಇದು ಸಾಪೇಕ್ಷಿತ. ಇದು ಭಾಳ ಮುಖ್ಯವಾಗಿ ಇದನ್ನು ಸೋಲು ಅಂತ ಸ್ವೀಕರಿಸಬೇಡಿ, ಎಚ್ಚರಿಕೆಯ ಕರೆಗಂಟೆ ಅಂತ ತಗೊಳ್ಳಿ. ಯಾರು ಗೆದ್ದಿದ್ದೀರಾ ಯಶಸ್ಸನ್ನು ಸಂಭ್ರಮಿಸಿ, ಆದರೆ ಅದಕ್ಕೆ ನೀವು ಗಂಟು ಹಾಕೊಂಡು ಕೂತ್ಕೋಬೇಡಿ. ಯಾಕೆಂದರೆ ವಾಟ್ ಹ್ಯಾಸ್ ಬ್ರಾಟ್ ಯು ಹಿಯರ್ ವಿಲ್ ನಾಟ್ ಟೇಕ್ ಯು ದೇರ್. ಯಾವುದು ನಿಮ್ಮನ್ನು ಇಲ್ಲಿ ತನಕ ಕರ್ಕೊಂಡು ಬಂದಿದೆ ಇದು ಮುಂದಿನ ಹಂತಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಹಕ್ಕಿಯೊಂದು ಹಾರಿ ಬಂದು ಒಂದು ವೃಕ್ಷದ ಮೇಲೆ ಕೂತ್ಕೊಳ್ತಿದೆ ಅಂತ ಹೇಳಿದ್ರೆ ಅದು ನಂಬಿರೋದು ತನ್ನ ರೆಕ್ಕೆಯ ಸಾಮರ್ಥ್ಯಗಳನ್ನು. ವೃಕ್ಷ ಎಷ್ಟು ಗಟ್ಟಿಯಾಗಿದೆ ಅಂತ ನಂಬ್ಕೊಂಡು ಕೂತ್ರೆ ಆ ವೃಕ್ಷಕ್ಕೆ ಗೆದ್ದಲು ಹಿಡಿದಿದ್ದ ದಿವಸ ಈ ಹಕ್ಕಿನೂ ಸಾಯುತ್ತೆ. ಕೋರ್ಸನ್ನು ಆಧಾರ ಮಾಡಿ ಇಟ್ಕೋಬೇಡಿ, ನಿಮ್ಮತನವನ್ನು ಕಾಪಾಡ್ಕೊಳ್ಳಿ. ಮಹೋದಯರು ಹೇಳಿದಾಗಲೇ ಹಾಗೆ 2 ರೆಕ್ಕೆಗಳು ಯಾವುದು ಹಕ್ಕಿಗೆ ಅಂತ ಹೇಳಿದ್ರೆ ಬಹಳ ಹಿಂದೆನೇ ನಮ್ಮ ವೇದಾಂತದಲ್ಲಿ ಹೇಳಿದ್ದಾರೆ. ಸಾವಿದ್ಯಾ ಯಾ ವಿಮುಕ್ತಯ. ದೇರ್ ಇಸ್ ನೋ ಲಿಬರೇಷನ್ ವಿತೌಟ್ ಎಜುಕೇಷನ್. ನಾಲೆಜ್ ಸೊಸೈಟಿ ಬರುತ್ತೆ ಅನ್ನೋದು ಸಹಸ್ರ ವರ್ಷಗಳ ಹಿಂದೆನೇ ಹೇಳಿದ್ರು. ಅವತ್ತಿಗೂ ನಾಲೆಜ್ ಸೊಸೈಟಿನೇ ಇದ್ದಿದ್ದು. ಸೊ ಜ್ಞಾನವನ್ನು ಗಳಿಸ್ಕೊಳ್ತಾ ಹೋಗಿ ಬರೀ ಜ್ಞಾನ ಸಾಕಾಗೋದಿಲ್ಲ. ಯಾಕೆಂದರೆ ಸಿಗರೇಟ್ ಪ್ಯಾಕೆಟ್ ಮೇಲೆ ಹಾಕಿದ್ದಾರೆ ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ. ಜ್ಞಾನ ಇಲ್ವೇ? ಜ್ಞಾನ ಸಾಕಾಗೋದಿಲ್ಲ. 21ನೇ ಶತಮಾನ ಜ್ಞಾನದ ಶತಮಾನ ಹೇಗೆಯೋ ಕೌಶಲ್ಯದ ಶತಮಾನ. ಸ್ಕಿಲ್ ಇಲ್ಲ, ಬರೀ ನಾಲೆಡ್ಜಿಂದ ಏನೂ ಆಗೋದಿಲ್ಲ. ಸ್ಕಿಲ್ ಅಂದರೆ ಕೇವಲ ವೃತ್ತಿ ಸಂಬಂಧಿತವಾದಂಥ ಕೌಶಲ್ಯಗಳಲ್ಲ, ಜೀವನ ಸಂಬಂಧಿತ ಕೌಶಲ್ಯಗಳು. ಸೋಲನ್ನು ನಾನು ಸ್ವೀಕರಿಸೋದು ಹೇಗೆ? ಗೆದ್ದಾಗ ನನ್ನ ಗ್ರೌಂಡ್ಸ್, ನನ್ನ ಕಾಲುಗಳು ನೆಲದ ಮೇಲೆ ನಿಂತ್ಕೊಳ್ಳೋ ಥರ ಮಾಡೋದು ಹೇಗೆ? ಯಾಕೆಂದರೆ ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಗೆದ್ದಂತಹ ಬಹುತೇಕ ವಿಜೇತರು ಇವತ್ತು ಕರೋಡ್ಪತಿಗಳಾಗಿ ಉಳಿದಿಲ್ಲ. ನಿಮಗೆ ಬಂದದ್ದನ್ನು ಉಳಿಸಿಕೊಳ್ಳುವಂಥದ್ದು ಒಂದು ಕೌಶಲ್ಯ, ಹೊಸದಕ್ಕಾಗಿ ಹಾತೊರಿತಕ್ಕಂಥದ್ದು ಒಂದು ಕೌಶಲ್ಯ. ಸಮಚಿತ್ತ ಅಂತ ಹೇಳ್ತಾನಲ್ಲ ಕೃಷ್ಣ, ಅದನ್ನ ಅಪ್ಪಿಕೊಂಡು ಬೆಳೆಸ್ಕೊಳ್ಳೋದು ಒಂದು ಕೌಶಲ್ಯ, ಬಹಳ ಮುಖ್ಯ. ಅಂಡ್ ಇದು ಫೈನಲ್ ಅಲ್ಲ, ಇಲ್ಲಿಂದ ಆಚೆ. ನಾನು ಆಗಲೇ ಹೇಳಿದಾಗ ಇಲ್ಲಿಂದ ಆಚೆಗೆ ನಿಜವಾದ ಪರೀಕ್ಷೆ. ಇದಕ್ಕೆ ದಯಮಾಡಿ ಸ್ಟೀರಿಯೋ ಟೈಪಲ್ಲಿ ಹೋಗಬೇಡಿ. ಸೋತವರಿಗೂ ಅಥವಾ ಈ ಪರೀಕ್ಷೆಯಲ್ಲಿ ನಪಾಸಾದವರಿಗೂ ಮತ್ತೆ ಉತ್ತೀರ್ಣರಾದವರಿಗೂ ಕಿವಿ ಮಾತಿದು. ಸ್ಟೀರಿಯೋ ಟೈಪಲ್ಲಿ ಹೋಗಬೇಡಿ. ಅಂದರೆ ಈ ವೃಕ್ಷದಲ್ಲಿ ಫಸಲು ಚೆನ್ನಾಗಿದೆ, ನಾನು ಆ ವೃಕ್ಷಕ್ಕೆ ಹೋಗಿ ಕೂತ್ಕೊಳ್ತೀನಿ ಅನ್ನೋದು ಬೇಡ. ದಯಮಾಡಿ ಪ್ರಾತಸ್ಮರಣೀಯರಾದಂಥ ವಿಶ್ವೇಶ್ವರಯ್ಯನವರ ಮಾತುಗಳನ್ನು ಇಲ್ಲಿ ನೆನಪು ಹಾಕ್ಕೊಳ್ಳೋಣ. ಯು ಬಿ ಎ ಸ್ವೀಪರ್ ಇನ್ ಎ ರೈಲ್ವೆ ಸ್ಟೇಷನ್, ಬಟ್ ಬಿ ದ ಬೆಸ್ಟ್ ಸ್ವೀಪರ್, ದ ವರ್ಲ್ಡ್ ವಿಲ್ ರೆಕಗ್ನೈಸ್ ಯು. ನೀವು ಕ್ಷೇತ್ರ ಯಾವ್ದು ಆಯ್ಕೆ ಮಾಡ್ಕೊಳ್ತೀರಿ ಅನ್ನೋದು ಮುಖ್ಯ ಅಲ್ಲ, ಆ ಕ್ಷೇತ್ರದಲ್ಲಿ ಪ್ರತಿನಿತ್ಯ ನಾನು ನನ್ನ ಪರಿಷ್ಕೃತ ಆವೃತ್ತಿ ಆಗಬೇಕು ಅನ್ನುವಂತಹ ಹಂಬಲ, ಹಾತೊರೆತ, ಹಪಾಹಪಿ, ಪರಿಶ್ರಮ ಮತ್ತು ಆ ಪರಿಷ್ಕೃತ ಆವೃತ್ತಿ ಆಗ್ತಕ್ಕಂಥ ಸಾಧನೆ ಇದೆಯಲ್ಲ, ಯಾವುದೇ ಕ್ಷೇತ್ರ ತಗೊಳ್ಳಿ ನಿಮ್ಮನ್ನು ಅಲ್ಲಿ ಕರ್ಕೊಂಡೋಗಿ ಕೂಡಿಸ್ಕೊಳ್ಳುತ್ತೆ. ಜೊತೆಗೆ 1000ದಲ್ಲಿ ಒಬ್ಬರಾಗಿದೆ, 1000ಕ್ಕೆ ಒಬ್ಬರಾಗೋದು ಹೇಗೆ ಅಂತ ನಾವು ಯೋಚನೆ ಮಾಡಿದ್ರೆ, ಈ ಫಸಲು ತುಂಬಿರೋ ವೃಕ್ಷಗಳನ್ನು ಹೊರತುಪಡಿಸಿ ಟೇಕ್ ದ ರೋಡ್ ನಾಟ್ ಟ್ರಾವೆಲ್ಡ್. ತುಂಬ ಕೋರ್ಸಸ್ ಅವೈಲಬಲ್ ಇದೆ. ಯಾರು ನಪಾಸ್ ಆಗಿದ್ದೀರಾ ದಯಮಾಡಿ ನಿಮ್ಮ ಮನಸ್ಥಿತಿಯನ್ನು ಗಟ್ಟಿ ಮಾಡ್ಕೊಳ್ಳಿ. ಇದು ಫೈನಲ್ ಅಲ್ಲ. ಆ್ಯಂಡ್ ಯು ಕ್ಯಾನ್ ಬಿ ಎ ಟಾಪರ್ ಇನ್ ದ ಇಮಿಡಿಯೇಟ್ ಎಕ್ಸಾಮಿನೇಷನ್. ಈ ಒಂದು ಚರ್ಚಾ ವಿಷಯ ನನ್ನ ಹೃದಯಕ್ಕೆ ಭಾಳ ಹತ್ತಿರವಾಗಿರೋದು. ಯಾಕೆ ಅಂತ ಹೇಳಿದ್ರೆ ಪರೀಕ್ಷೆಯ ತಯಾರಿಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ವಾರಿಯರ್ ಅನ್ನುವಂಥ ಒಂದು ಕಾರ್ಯಕ್ರಮನ ರೂಪಿಸಿ ನಡೆಸ್ತಾ ಇದ್ದೇನೆ ನಾನು. ವೃತ್ತಿ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಮಾರ್ಗದರ್ಶಿ ಅಂತ ಒಂದು ಕಾರ್ಯಕ್ರಮನ ರೂಪಿಸಿ ನಡೆಸ್ತಾ ಇದ್ದೇನೆ ನಾನು. ಇವೆರಡನ್ನೂ ತಾವು ಒಟ್ಟಾಗಿ ತಗೊಂಡು ಬಂದು ಇವತ್ತಿನ ಚರ್ಚಾ ವಿಷಯ ಇಟ್ಟಿರೋದ್ರಿಂದ ನಾನಂತೂ ಬಹಳ ಕೌತುಕದಿಂದ ಎದುರು ನೋಡ್ತಾ ಇದ್ದೇನೆ. ಎಸ್ ಅಮೀನ್ ಸರ್, ಈಗ ಸೈನ್ಸ್ ವಿಚಾರ ಅಂತ ಬಂದಾಗ ಅದರಲ್ಲಿ ಯಾವೆಲ್ಲ ಡಿವಿಷನ್ಗಳು ಬರುತ್ತೆ, ಸಬ್ ಕೋರ್ಸ್ಗಳು ಇರ್ತಾವ, ಹೇಗೆ ಸೈನ್ಸ್ ಅಂತ ಬಂದಾಗ ಈಗ 96% ಅಂತ ಬಂದಾಗ ಸಹಜವಾಗಿ ಸೈನ್ಸೇ ಮಾಡಲೇಬೇಕು ಅಂತ ಅವರು ಕಾಮರ್ಸ್ ಮತ್ತು ಆರ್ಟ್ಸ್ಗೆ ಅಂತೂ ಹೋಗೋದಿಲ್ಲ. ಸೊ ಅಲ್ಲಿ ಆಯ್ಕೆಗಳು ಏನು ಸರ್? ಇವಾಗ PUC ಸೈನ್ಸ್ ಮಾಡಿದವರು ಸಾಮಾನ್ಯವಾಗಿ ಅವರು ಮೊದಲೇ ಗುರಿ ಇಟ್ಟಿದ್ರೆ ಅವ್ರು ಒಂದು MBBSಗೆ ಟ್ರೈ ಮಾಡ್ತಾರೆ. ಅಂದರೆ ಮೆಡಿಕಲ್ ಫೀಲ್ಡ್ ಹೋಗೋರು, ನಾನು MBBS ಬರೀಬೇಕು, ಅದಕ್ಕೆ ನೀಟ್ ಎಕ್ಸಾಮ್ ಇದೆ. ಪ್ಯೂರ್ಲಿ ಅವ್ರಿಗೆ ರ್ಯಾಂಕಿಂಗ್ ಎಷ್ಟು ಬರುತ್ತೆ ದಟ್ ಡಿಫೈನ್ಸ್ ದೇರ್ ಫೀಸ್. ಇವಾಗ 650ಕ್ಕಿಂತ ಜಾಸ್ತಿ ಬಂದರೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ, ಹಂಗೆ ಒಂದು ಲೆವೆಲ್ಸ್ ಇದೆ. ಓಕೆನಾ? ಇವಾಗ ಎಲ್ಲಿ ಪ್ರಾಬ್ಲಮ್ ಶುರು ಆಗೋದಂದರೆ ನಮ್ಮ ದೇಶದಲ್ಲಿ
ಸುಮಾರು ಆಲ್ಮೋಸ್ಟ್ 25 ಲಕ್ಷ ಜನ ಬರೀತಾರೆ ನೀಟ್ ಎಕ್ಸಾಮು. ಇರೋದು 1 ಲಕ್ಷ ಸೀಟ್ಸು, ಮೇ ಬಿ ದಿಸ್ ಇಯರ್ ಅವರು ಇನ್ಕ್ರೀಸ್ ಮಾಡ್ತಾರೆ. ಅಲ್ಲಿ ತುಂಬ ಒಂದು ದೊಡ್ಡ ಪಾಪ್ಯುಲೇಷನ್ ನಾನು ಡಾಕ್ಟರ್ ಆಗಿಲ್ಲ, ಓಕೆ ನಾನು ಹೋಗ್ಬೇಕಾಗಿರೋದು ಮಂಗಳೂರು ಬಸ್ ಸಿಗಲಿಲ್ಲ, ಆಪೋಸಿಟ್ ಮಡ್ರಾಸ್ ಹೋಗ್ಬಿಡ್ತಾರೆ, ಚೆನ್ನೈಗೆ, ಅದು ಇಂಜಿನಿಯರಿಂಗ್. ಆ ಥರ ಮಾಡಬಾರ್ದು. ಡೋಂಟ್ ಚೂಸ್ ಅ ಜಾಬ್, ಚೂಸ್ ಆ್ಯನ್ ಇಂಡಸ್ಟ್ರಿ ಅಂತ ನಾವು ಹೇಳ್ತೀವಿ. ಓಕೆ, ನಿಮಗೆ ಆಸೆ ಇತ್ತು ಡಾಕ್ಟರ್ ಆಗಬೇಕಂತ, ಇಫ್ ಯು ಕಾಂಟ್ ಡೂ MBBS, ಯು ಕ್ಯಾನ್ ಸ್ಟಿಲ್ ಬಿ ಇನ್ ದ ಇಂಡಸ್ಟ್ರಿ. ಐ ವಿಲ್ ನಾಟ್ ಸೇ ಡೈರೆಕ್ಟ್ಲಿ BDS, BUMS, BAMS, BHMS. ಅದು ಬಿಟ್ಟು ಕೂಡ ಇವಾಗ ಅಟ್ಲೀಸ್ಟ್ ಒಂದು 20 allied ಹೆಲ್ತ್ ಕೋರ್ಸಸ್ ಇವೆ. ಫಾರ್ ಎಕ್ಸಾಂಪಲ್ BSc ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ, BSc ಇನ್ ಆಪ್ಥಾಲ್ಮಿಕ್ ಟೆಕ್ನಾಲಜಿ, ಇದೆಲ್ಲ PUC ಮೇಲೆ, ಎಲ್ಲ PUC ಮೇಲೆ. ಮತ್ತು ಇದಕ್ಕೆ ಬರುವಂಥ CET ಎಕ್ಸಾಮ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ CET ಎಕ್ಸಾಮ್ ಬರೆದು ನಿಮಗೆ ಮೆರಿಟ್ ಸೀಟ್ ಸಿಕ್ಕಿದ್ರೆ ನಿಮ್ಮ ಫೀಸು ಬರೀ 17,000 ರೂಪಾಯಿ. ಇದೊಂದು ಮಾಹಿತಿ ತುಂಬ ಜನ ಗೊತ್ತಿಲ್ಲ. ನೀವು CET ಬರೆದು ಗೌರ್ಮೆಂಟ್ ಸೀಟ್ ತಗೊಂಡ್ರೆ ಒಂದು ಅಶ್ಯೂರ್ಡ್ ಸೀಟ್, ಅದು ಬಿಕಾಸ್ ಗೌರ್ಮೆಂಟ್ ಗ್ರಾಂಟೆಡ್ ಸೀಟ್. ಅದೇ ನೀವು ಕೋರ್ಸ್, ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಒಂದು ತುಂಬ ಪಾಪ್ಯುಲರ್ ಕಾಲೇಜು BSc ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ, ನಿಮಗೆ ಜಯದೇವ ಗೌರ್ಮೆಂಟಲ್ಲಿ ಸಿಕ್ಕಿದ್ರೆ ಇಟ್ ಈಸ್ ಜಸ್ಟ್ 35,000 ರೂಪೀಸ್. ಅದೇ ನಿಮಗೆ ಒಂದು ಖಾಸಗಿ ಕಾಲೇಜಲ್ಲಿ ಒಂದು ವರ್ಷಕ್ಕೆ 4 ಲಕ್ಷ ರೂಪಾಯಿ. ಇದಕ್ಕೆ ಏನು ಬೇಕು, ನಿಮ್ಮ PUC ಸ್ಕೋರ್ ಜೊತೆಯಲ್ಲಿ ನಿಮ್ಮ CET ಪರ್ಫಾರ್ಮೆನ್ಸು ಬರುತ್ತೆ. ಓಕೆ, ಸೊ ಈ ರೀತಿ ಯಾರಿದ್ದಾರೋ ನನ್ನ ಇವಾಗ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಮಾರ್ಕೆಟ್ ಏನಂದರೆ, ಯಾರು ಇವಾಗ ಟೀಚಿಂಗ್ ಕಡೆ ಹೋಗ್ತಾರೆ ದೇ ವಿಲ್ ಬಿ ಇನ್ ಗ್ರೇಟ್ ಡಿಮ್ಯಾಂಡ್. ಸೊ ನಾನು ಹೇಳ್ತೀನಿ ಒಂದೇ ಮಾತು ನೋಡಿ, ನಿಮಗೆ ಡಾಕ್ಟರ್ ಆಗಬೇಕಂದ್ರೆ ನೀವು BSc ಮಾಡಿ, MSc ಮಾಡಿ, PhD ಮಾಡಿ ಆಗ್ಬೋದು. ನಿಮಗೆ ಆ ಡಾಕ್ಟರ್ ಆಸೆ ಇದೆ. ಇವಾಗ ನಾವು ನೋಡ್ದಂಗೆ ಯಾರ್ಯಾರು MSc ಮಾಡಿದ್ದಾರೆ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ ಎಸ್ಪೆಷಲಿ, ದೇ ಆರ್ ಗೆಟಿಂಗ್ ಸ್ಟಾರ್ಟಿಂಗ್ ಸ್ಯಾಲರೀಸ್ ಆಫ್ 40,000, 50,000 ರೂಪೀಸ್. ಯಾಕಂದರೆ ಫ್ಯಾಕಲ್ಟಿ ಬೇಕು, ಪೀಪಲ್ ಆರ್ ಕಲೆಕ್ಟಿಂಗ್ ಫೀಸು. ಸೊ ಅಂಡರ್ಸ್ಟ್ಯಾಂಡ್ ದ ಡಿಮ್ಯಾಂಡ್. ನೀವು ಯಾವ ರೀತಿ ನಿಮ್ಮ ಪ್ರೈಮರಿ ಸ್ಕೂಲಲ್ಲಿ ಟೀಚಿಂಗ್ನ ಅನ್ಸ್ಕೊಂಡಿದ್ದೀರಾ ಆ ಥರ ಟೀಚಿಂಗ್ ಇಲ್ಲ ಇವಾಗ. ಇಟ್ ಈಸ್ ಗೋಯಿಂಗ್ ಟು ಬಿ AI ಪವರ್ಡ್. ಇವನ್ನ 10 ವರ್ಷದಲ್ಲಿ ಟೀಚರ್ಸ್ ವಿಲ್ ಬಿ ದೇರ್, ಬಟ್ ದೇ ವಿಲ್ ಬಿ ಪವರ್ಡ್ ವಿತ್ AI. ಯು ಹ್ಯಾವ್ ಟು ಬಿ ಸ್ಮಾರ್ಟ್. ಇವಾಗ ನಮ್ಮ ದೇಶದಲ್ಲಿರುವಂಥ ಟಾಪ್ ಕೋಚಿಂಗ್ ಸೆಂಟರ್ಸ್ ಎಲ್ಲರಿಗೂ ಗೊತ್ತು. ಅಲ್ಲಿ ಇರುವಂಥ ಫ್ಯಾಕಲ್ಟೀಸು ನೀವು ನೋಡಿ, ಒಂದು ಫುಲ್ ವೈಬ್ರೆನ್ಸಿ. ಅವರೆಲ್ಲ ಏನಂದರೆ ದೇ ಆರ್ ಸೂಪರ್ ಗುಡ್ ಇನ್ ಸಬ್ಜೆಕ್ಟ್ ಮ್ಯಾಟರ್ಸ್. ಸೊ ನನ್ನ ಪ್ರಕಾರ ಸೈನ್ಸ್ ಯಾರಿದ್ದಾರೋ ದೇ ಶುಡ್ ನಾಟ್ ಓನ್ಲಿ ಫೋಕಸ್ ಆನ್ ಗೆಟಿಂಗ್ ಇನ್ ಟು ಇಂಜಿನಿಯರಿಂಗ್, ಮೆಡಿಕಲ್, ಬಟ್ ಲುಕ್ ಇನ್ ಟು allied ಹೆಲ್ತ್, ಟೀಚಿಂಗ್, ಆ್ಯಂಡ್ ದೇ ಶುಡ್ ಲುಕ್ ಎಟ್ ದ ಲೆಸ್ ಟ್ರಾವೆಲ್ಡ್ ಪಾತ್ ಥ್ರೂ ಕಾಮನ್ ಯೂನಿವರ್ಸಿಟೀಸ್ ಎಂಟ್ರೆನ್ಸ್ ಟೆಸ್ಟ್. ಒಂದು CUET ಅಂತ ಎಕ್ಸಾಮ್ ಇರುತ್ತೆ. ಅದಕ್ಕೆ ಯಾರ್ಯಾರು ಅಪ್ಲೈ ಮಾಡಿದ್ದಾರೆ ದೇ ಆಟೋಮ್ಯಾಟಿಕ್ಲಿ ಬಿಕಮ್ ಎಲಿಜಿಬಲ್. ನೀವು ಫಾರಿನ್ ಲ್ಯಾಂಗ್ವೇಜ್ ಓದಿ ಸರ್, ಫಾರಿನ್ ಲ್ಯಾಂಗ್ವೇಜ್ ಕಲ್ತ್ಕೊಂಡ್ರೆ ಯು ಕ್ಯಾನ್ ವರ್ಕ್ ಫ್ರಮ್ ಎನಿವೇರ್. ವಾಟ್ ಈಸ್ ವರ್ಕ್ ಫ್ರಮ್ ಎನಿವೇರ್? ನೀವು ಗೋವಾಗೆ ಹೋಗಿ ಬೀಚಲ್ಲಿ ಕೂತ್ಕೊಂಡು ಬೆಳಗ್ಗೆ 2 ಗಂಟೆ ಬೀಚ್ ಎಂಜಾಯ್ ಮಾಡಿ, ವಾಪಸ್ ನೀವು ರೆಸಾರ್ಟ್ ಬಂದು 4 ಗಂಟೆ ಕೆಲಸ ಮಾಡಿ ತಿರ್ಗಾ ನೀವು ಬೀಚಿಗೆ ಹೋಗಿ. ವರ್ಕ್ ಫ್ರಮ್ ಎನಿವೇರ್, ಇದು ಹೊಸ ಕಾನ್ಸೆಪ್ಟ್ ಇದು. ಅದಕ್ಕೆ ಏನು ಬೇಕು? ಸ್ಕಿಲ್ ಬೇಕು. ಅದಕ್ಕೆ ಪೇಬಲ್ ಆಪ್ಷನ್ಸ್. ಅಂದರೆ ಇವಾಗ ನಿಮಗೆ ಡಾಲರ್ಸಲ್ಲಿ ದುಡ್ಡು ಬರುತ್ತಾ? ಇವಾಗ ಇರುವಂಥ ಡಾಲರ್ ಸಿಚುವೇಷನಲ್ಲಿ 94 ರೂಪೀಸ್ ಇದೆ ಸರ್. ಇವಾಗ 10 ವರ್ಷ ಆದಮೇಲೆ ಎಲ್ಲೋಗೋದು ಗೊತ್ತಿಲ್ಲ. ಬೈ ಚಾನ್ಸ್ ಇಫ್ ಇಟ್ ಕ್ರಾಸಸ್ 100 ರೂಪೀಸ್, ವಾಟ್ ಈಸ್ ದಿ ರೆವೆನ್ಯೂ ಯು ವಿಲ್ ಮೇಕ್? ಅದನ್ನು ಅರ್ಥ ಮಾಡ್ಕೋಬೇಕು. ಡೋಂಟ್ ಗೋ ದ ಸರ್ ಹೇಳ್ದಂಗೆ ಲೆಸ್ ಟ್ರಾವೆಲ್ಡ್ ಪಾತ್ನ ಹುಡುಕಿ. ನಿಮ್ಮ ಎಬಿಲಿಟಿನ, ಗಟ್ ಫೀಲಿಂಗ್ನ ಅಕ್ಸೆಪ್ಟ್ ಮಾಡಿ. ಐ ಆಮ್ ಆ್ಯಕ್ಚುಲಿ ಆನ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್. ಆದರೆ ಇಂಜಿನಿಯರಿಂಗ್ ಫಸ್ಟ್ ಇಯರು ನಾನು ಓದಿದ್ದು ಪೆಸಿಟ್, ವೆರಿ ಫೇಮಸ್ ಕಾಲೇಜ್. ನನ್ಗೆ ಗೊತ್ತಾಯಿತು ಐ ವಿಲ್ ನೆವರ್ ಬಿ ಎ ಗ್ರೇಟ್ ಇಂಜಿನಿಯರ್ ಇನ್ ಲೈಫ್. ಐ ಕ್ಯಾನ್ ಬಿ ಗುಡ್ ಓನ್ಲಿ ಇನ್ ಟಾಕಿಂಗ್. ಸೊ ಹೌ ಟು ಮೇಕ್ ಮನಿ ಬೈ ಟಾಕಿಂಗ್, ಐ ಬಿಕೇಮ್ ಎ ಕರಿಯರ್ ಕೌನ್ಸಿಲರ್. ಸೊ ನಿಮ್ಮಲ್ಲಿ ಇರುವಂಥ ಟ್ಯಾಲೆಂಟ್ ಇದೆಯಲ್ಲ, ದ್ಯಾಟ್ ಸ್ವಲ್ಪ ನೀವು ಅದಕ್ಕೆ ಅಕ್ಸೆಪ್ಟ್ ಮಾಡಿಕೊಂಡು ಲುಕ್ ಅಟ್ ದಿ ಸರ್ ಹೇಳ್ದಂಗೆ ಲೆಸ್ ಟ್ರಾವೆಲ್ ಪಾತ್ ಓದಬೇಕು. ಮತ್ತು ಇನ್ನೊಬ್ರು ಸರ್ ಹೇಳ್ದಂಗೆ ಟಾಪರ್ಸ್ ಎಲ್ಲಿದ್ದಾರೆ ಅದನ್ನು ನೋಡಿ. ನಾಟ್ ಎವ್ರಿ ಟಾಪರ್ ಈಸ್ ಲಿವಿಂಗ್ ಇನ್ ಹ್ಯಾಪಿ ಲೈಫ್. ಹ್ಯಾಪಿನೆಸ್ ಇಸ್ ಎ ಚಾಯ್ಸ್. ಚಿಕ್ಕಟ್ಟಿ ಸರ್, ಈಗ PUC ಆದಮೇಲೆ ಈಗ ಯಾವೆಲ್ಲ ಕೋರ್ಸ್ಗಳು ಬೆಸ್ಟ್ ಇದ್ದಾವೆ, ಅಂದರೆ ಟಾಪಲ್ಲಿರುವಂಥ ಕೋರ್ಸ್ಗಳು ಯಾವುವು ಹೇಳೋದಾದರೆ? ಸರ್, ಈಗ ಎಲ್ಲ ವಿದ್ಯಾರ್ಥಿಗಳು ಪೇರೆಂಟ್ಸು ಒಂದೇ ವಿಚಾರ ಮಾಡ್ತಾರೆ, ಮೆಡಿಕಲ್ ಮತ್ತು ಇಂಜಿನಿಯರಿಂಗ್. ಅದನ್ನು ಬಿಟ್ಟು ಇತ್ತೀಚಿನ ದಿನಮಾನಗಳಲ್ಲಿ ಸರ್ ಡಿಗ್ರಿ ಇವೆ, BSc ಇದೆ, BA ಇದೆ, BCom ಇದೆ. ಅವುಗಳಲ್ಲಿ ಸಾಕಷ್ಟು ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಕಾರಣ ಇಷ್ಟೇ, ಇವತ್ತು ನಮ್ಮ ಬಿಹಾರ್ ಸ್ಟೇಟ್ ನಲ್ಲಿ ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಆಲ್ಮೋಸ್ಟ್ ಆಲ್ UPSC ನಲ್ಲಿ ಟಾಪರ್ಸ್ ಅಲ್ಲೇ ಇರ್ತಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬಹಳ ಇಂಪಾರ್ಟೆನ್ಸ್ ಕಡಿಮೆ ಇದೆ. ಯಾವ ವಿದ್ಯಾರ್ಥಿಗಳು ಸಿವಿಲ್ ಸರ್ವಿಸ್ ನಲ್ಲಿ ಇಂಟ್ರೆಸ್ಟ್ ಇದೆನೋ ಅವರು ಗ್ರಾಜುಯೇಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು
ಅದು BA ಇರ್ಲಿ, BCom ಇರ್ಲಿ, BSc ಇರ್ಲಿ, ಇನ್ಯಾವುದೇ ಡಿಗ್ರಿ ಇರ್ಲಿ, ಆ ಡಿಗ್ರಿಯನ್ನ ಮಾಡಿಕೊಂಡು ಈ ಕಾಂಪಿಟೇಟಿವ್ ಫೀಲ್ಡಿಗೆ ಎಷ್ಟೇ ತ್ರಾಸಿದ್ರು ಮಾಡ್ತೇವೆ ಅನ್ನೋ ಛಲ ಹೊಂದಿದ್ದರೆ ಅದರಲ್ಲಿ ಬ್ರೈಟ್ ಫ್ಯೂಚರ್ ಇದೆ. ನನಗೆ ಗೊತ್ತಿದ್ದ ಹಾಗೆ ಸಾಕಷ್ಟು ವಿದ್ಯಾರ್ಥಿಗಳು 7-8 ಟೈಮ್ಸ್ ಫೇಲ್ಯೂರ್ ಆಗಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ KPSC ಅಲ್ಲಿ UPSC ಅಲ್ಲಿ ಪಡೆದವರಿದ್ದಾರೆ. ಅದರಲ್ಲಿ ಕೂಡ ನಮ್ಮ ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿಗಳು ಲಕ್ಷ್ಯ ವಹಿಸಬೇಕು. ಕಾರಣ ಇಷ್ಟೇ, ವಿದ್ಯಾರ್ಥಿಗಳು ಸ್ವಲ್ಪ ಸ್ಟ್ಯಾಂಡಿಂಗ್ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿದೆ. ಒಂದು ಉದಾಹರಣೆ ಹೇಳ್ತೀನಿ ಸರ್, PUC ಆದ್ಮೇಲೆ ಯಾವುದೇ ಕೋರ್ಸ್ ಇರ್ಲಿ, ಅವ್ರಿಗೆ ಈಗಾಗಲೇ ಸರ್ ಹೇಳ್ತಾ ಇದ್ರು ಸ್ಕಿಲ್ ಪವರ್ ಬೇಕು ಅಂತ ಹೇಳಿ. ನಾವೆಲ್ಲವೂ ಟೆಕ್ನಿಕಲ್ ಮುಗಿಸ್ತೀವಿ, ಮನೆಯಲ್ಲಿ ಒಂದು ಮಳೆ ಹಾಕ್ಲಿಕ್ಕೆ ಆಗೋದಲ್ಲ, ಒಂದು ಕ್ಯಾಲೆಂಡರ್ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಬೇರೆದರಿಗೆ ಹೇಳಿವೇ ಹೊರತು ನಾವು ಮಾಡಿಲ್ಲ. ಆ ಸ್ಕಿಲ್ ಡೆವಲಪ್ ಮಾಡುವಂತ ಕೋರ್ಸ್ಗಳನ್ನ ವಿದ್ಯಾರ್ಥಿಗಳು ಕಲಿತು ನಾವನು ಎಲ್ಲವೂ ಮಾಡಬಹುದು. ಯಾವ ವ್ಯಕ್ತಿ ಅದರಲ್ಲಿ ಕೆಲಸ ಮಾಡಿರ್ತಾನ ಅವನಿಗೆ ಮಾತ್ರ ಮುಂದೆ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅಂತ ಕೋರ್ಸ್ಗಳನ್ನ ನಮ್ಮ ವಿದ್ಯಾರ್ಥಿಗಳು ಸಿಲೆಕ್ಟ್ ಮಾಡಿದರೆ ಅದಕ್ಕೆ ಪಾಲಕರು ಪ್ರೋತ್ಸಾಹ ಮಾಡಬೇಕು, ನಮ್ಮ ಸಮಾಜನ ಪ್ರೋತ್ಸಾಹ ಮಾಡಬೇಕು. ಯಾಕಂದ್ರೆ ಯಾರ್ಯಾರು ರ್ಯಾಂಕ್ ಬಂದರೆ ಅವ್ರು ತೋರಿಸ್ಬಿಟ್ಟಿದ್ದಾರೆ ದಟ್ ಎನಿಥಿಂಗ್ ಕ್ಯಾನ್ ಬಿ ಡನ್ ಅಂತ ಹೇಳಿ. ಆ ಕಾರಣದಿಂದಾಗಿ ಇವತ್ತು ನಾಟ್ ಓನ್ಲಿ ದ ಮೆಡಿಕಲ್, ನಾಟ್ ಓನ್ಲಿ ದ ಎಂಜಿನಿಯರಿಂಗ್, ನಾಟ್ ಓನ್ಲಿ ದ UPSC, ಇನ್ನೂ ಸೈಡ್ ಕೋರ್ಸ್ಗಳು ಸಾಕಷ್ಟು ಇವೆ. ಅದನ್ನ ಎಲ್ಲವನ್ನ ತಿಳ್ಕೊಂಡು ಅವರು ಎದರಲ್ಲಿ ಇಂಟ್ರೆಸ್ಟ್ ತಗೋತಾರ, ಅದರಲ್ಲಿ ಮುಂದುವರೆದಿದ್ದೆ ಆದ್ರೆ ಮುಂದುವರಿಬೇಕಾದ್ರೆ ನನ್ನ ಇಚ್ಛೆ ಇಷ್ಟೇ, ಅವರು ಸ್ವಲ್ಪ ತ್ರಾಸ್ ತಗೊಳ್ಳೋದು ಕಲಿಬೇಕು. ತ್ರಾಸ್ ತಗೊಳ್ಳೋದಂದ್ರೆ ಬರೇ ಕೇವಲ ಸ್ಟಡಿಗೆ ಅಷ್ಟೇ ತ್ರಾಸಲ್ಲ, ಆ ಮುಂದೆ ನಾವು ಸ್ಟ್ಯಾಂಡ್ ಆಗ್ಬೇಕಾದ್ರೆ ಯಾವ ರೀತಿಯಾದ ಎಲ್ಲ, ಯಾಕಂದ್ರೆ ಇವತ್ತಿನೆಲ್ಲ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನ್ ತಗೋಬೇಕು ತ್ರಾಸನ್ನ ಪೇರೆಂಟ್ಸ್ ತಗೋತಾ ಇದ್ದಾರೆ. ವಿದ್ಯಾರ್ಥಿಗಳು ಸ್ವಲ್ಪ ಆ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿ ಸಕ್ಸಸ್ ಆದ್ರೆ ಯಾವುದೇ ಎಕ್ಸಾಮ್ ಇರಲಿ ಅವ್ರು ಪಾಸ್ ಮಾಡ್ತಾರ ಅನ್ನೋ ಅಭಿಪ್ರಾಯ ನಂದು ಸರ್. ಓಕೆ, ಅಂದ್ರೆ 2 ಕೋರ್ಸ್ ಅಷ್ಟೇ ಅಲ್ಲ, ಉಳಿದು ಬೇರೆ ಬೇರೆ ಕೋರ್ಸ್ಗಳಿದಾವೆ, 2ಕ್ಕೆ ಮಾತ್ರ ಮುಗಿ ಬೀಳ್ಬೇಡಿ ಅಂತ ಹೇಳ್ತಾ ಇದ್ರಿ. ಎಸ್ ಸರ್, ಎಕ್ಸಾಕ್ಟ್ಲಿ ಸರ್. ಎಸ್, ಅನುಷ್ ಅವರ, ಈಗ ನಿಮ್ಮ ಮುಂದಿನ ಶಿಕ್ಷಣಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದು ನೀವು ಅಥವಾ ಪೋಷಕರ? ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ನಾನೇ ಸರ್. ಪೋಷಕರು ಏನು ಹೇಳ್ತಿಲ್ವಾ? ಪೋಷಕರು ನಾನು ಏನ್ ತಗೊಂಡ್ರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನು ಕನಸು ಕಂಡಿದ್ದೀರಿ ಈಗ? ಸದ್ಯಕ್ಕೆ CS ಮಾಡಿ ಕೋಡಿಂಗ್ ಅಲ್ಲಿ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ. ಅದಾದ್ಮೇಲೆ ನಂದೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಂತ ಆಸೆ ಇದೆ. ಅಂದರೆ ಈಗ ನಮ್ಮ ಜೊತೆಗೆ ವಿಶೇಷ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದೆ. ನಿಮಗೆ ಕೋರ್ಸ್ ಬಗ್ಗೆ ಏನಾದರೂ ಡೌಟ್ ಇದ್ರೂ ಕೂಡ ನೀವು ಪ್ರಶ್ನೆ ಮಾಡಬಹುದು. ಅಂದರೆ CS ಅಂತ ಬಂದಾಗ ಮುಂದೆ ಭವಿಷ್ಯ ಏನು ಎತ್ತ ಅಂತೇಳಿ ನಿಮ್ಗೆ ಏನಾದರೂ ಡೌಟ್ ಇದೆಯಾ? ಆ ಥರ ಏನೂ ಇಲ್ಲ ಸರ್. ಅಂದರೆ ಫೀಸ್ ವಿಚಾರ ಆಗಿರ್ಬೋದು ಅಥವಾ ಮುಂದೆ ಏನು? ಆದರೆ ಈಗ CS ಮಾಡಬೇಕು ಅಂತ ಹೇಳಿದ್ರಲ್ಲ, ನಿಮ್ಮ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಪ್ಲಾನ್ ಅಥವಾ ರಿಸಲ್ಟ್ ಬಂದಾದ್ಮೇಲೆ ಪ್ಲಾನ್ ಚೇಂಜ್ ಆಯ್ತಾ? ಇಲ್ಲ ಸರ್, ರಿಸಲ್ಟ್ ಬರೋಕ್ಕಿಂತ ಮುಂಚೆಯಿಂದನೂ CS ಮಾಡ್ಬೇಕಂತಾನೆ ಇತ್ತು. ನಿಮ್ಮ ಪಕ್ಕದಲ್ಲಿರೋ ತಾಯಿನಾ ಅಥವಾ ಟೀಚರಾ? ಟೀಚರ್ ಸರ್. ಮೇಡಮ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಏನು ಹೇಳ್ತೀರಿ ನಿಮ್ಮ ವಿದ್ಯಾರ್ಥಿಯ ಈ ಒಂದು ಸಾಧನೆಗೆ? ತುಂಬಾ ಖುಷಿ ಆಗ್ತಿದೆ. ಏನಂದ್ರೆ ಇನ್ನ ಸ್ಕ್ರೀನ್ ದೊಡ್ಡದಿದ್ರೆ ಇನ್ನ ಮಕ್ಳನ್ನ ಹಾಕ್ಬೋದಿತ್ತು. ಯಾಕಂದ್ರೆ ಹೆಣ್ಮಕ್ಳು ಮೇಲುಗೈ ಬರುವಾಗ ತುಂಬಾ ಖುಷಿ ಆಗತ್ತೆ. ನಾನು ಸಂಖ್ಯಾಶಾಸ್ತ್ರ ಕಲಿಸ್ತಾ ಇರೋದು ಇವ್ರಿಗೆ. ಸೊ ಇವಳು ಕೂಡ ಸಂಖ್ಯಾಶಾಸ್ತ್ರ ಸ್ಟೂಡೆಂಟ್ ನಂದು. ಆದ್ರೆ ನಾವು ಏನು ಅನ್ಕೊಳ್ತೀವಿ ಅಂದ್ರೆ, ಮಕ್ಳು ನಮ್ ಜೊತೆ 2 ವರ್ಷ ಇರ್ತಾರೆ. ಹೆಚ್ಚಾಗಿ ಹಾಸ್ಟೆಲ್ ಮಕ್ಕಳಿಗೆ ಏನಂದ್ರೆ ಅಮ್ಮನೂ ನಾವೇ ಅಪ್ಪನೂ ನಾವೇ ಆಗಿರ್ತೀವಿ. ಹಾಗಿರುವಾಗ ಒಂದು ವಿಶೇಷ ಕೇರ್ ಅಂತ ನಾವು ಏನ್ ಹೇಳ್ತೀವಿ, ದಟ್ ವಿ ಶೋ ಎಟ್ ದೆಮ್. ಮತ್ತೆ ಮಕ್ಕಳು ಸಾಧನೆ ಮಾಡುವಾಗ ನಾವೇ ಸಾಧನೆ ಮಾಡಿರೋ ತರ ನಮ್ಗೆ ಏನು ರಿಸಲ್ಟ್ ಬರೋ ದಿನ ಇವ್ರಿಗಿಂತ ಜಾಸ್ತಿ ನಮ್ಗೆ ಆ ಒಂದು ಕಾತುಕ ಇರತ್ತೆ, ಯಾವಾಗ ಏನಾಗತ್ತೆ ಏನು ಅಂತ. ಹಾಗಾಗಿ ನಮ್ಮ ಇಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಅವ್ರು ಏನ್ ಹೇಳಿದ್ರು ಡೇ 1 ಇಂದ ಯಾವ ರೀತಿ ನಾವು ಅವರಿಗೆ ಬೋರ್ಡ್ ಆಗ್ಲಿ ಅಥವಾ ಯಾವುದೇ ಕೋಚಿಂಗ್ ಆಗ್ಲಿ ಏನ್ ಕೊಡ್ಬೇಕು ಅದು ಜೊತೆಯಾಗಿ ಹೋಗತ್ತೆ. ಕೇವಲ ನಮ್ಮ ಎಫರ್ಟ್ ಅಂತಲ್ಲ, ಇಲ್ಲಿ ಮಕ್ಕಳದು ತುಂಬಾ ದೊಡ್ಡ ರೋಲ್ ಇದೆ. ನಾನು ಇದನ್ನು ಎಲ್ರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಏನು ನಾವು ಕಲಿಸ್ತೀವಿ ಅದನ್ನು ಮಕ್ಕಳು ತಗೋತಾರೆ. ಯಾಕಂದ್ರೆ ನಾನು ಪಾಠ ಮಾಡುವಾಗ ನನ್ಗೆ ಬರೀ ಒಂದು ಸಬ್ಜೆಕ್ಟ್ ಆಗಿರ್ಬೋದು, ಆದ್ರೆ ಮಕ್ಕಳಿಗೆ ಅದು 6 ಸಬ್ಜೆಕ್ಟ್ ಅಥವಾ ಅಷ್ಟು ಕಂಟೆಂಟ್ ತಗೊಳ್ಳೋದು ತುಂಬಾ ಒಂದು ಇಟ್ಸ್ ಅ ಬಿಗ್ ಥಿಂಗ್ ಅಂತ ನಾನು ಹೇಳ್ತೀನಿ.
ಈ ಪ್ರಾಯದ ಮಕ್ಕಳು ಏನು ನಾವು ಜನರಲಿ ಅಡೋಲಸೆಂಟ್ ಅಂತ ಹೇಳ್ತೀವಿ, ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಂತ ನಾನು ಹೇಳ್ಬೋದು. ಈ 15 ವರ್ಷ ಆದ್ಮೇಲೆ ಆ ಟೀನೇಜ್ ಪೀರಿಯಡ್ ಅಂತ ಏನ್ ಹೇಳ್ತೀವಿ, ಈ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಅವರು ಯಾವ ರೀತಿಯಲ್ಲಿ ಒಂದು ಟ್ರಾನ್ಸಿಷನ್ ಆಗ್ತಾರೆ, ಆ ಎಲ್ಲಾ ರೀತಿಯ ಟ್ರಾನ್ಸಿಷನ್ ಆಗುವಾಗ ಈ ಒಂದು ನಮ್ಮ ಶಿಕ್ಷಣವನ್ನು ಅವರು ಅರ್ಗಿಸ್ಕೊಂಡು ಅವರ ಆ ಇಮೋಷನಲ್ ಬ್ಯಾಲೆನ್ಸ್ ಅನ್ನ ಇಟ್ಟುಕೊಂಡು ಅವರ ಇಂಟೆಲಿಜೆನ್ಸ್ ಅನ್ನ ಅವ್ರು ಇಟ್ಟುಕೊಂಡು, ಅದು ಸ್ಟೂಡೆಂಟ್ ಟಾಪರ್ ಆಗಿರ್ಬೋದು ಅಥವಾ ಆವರೇಜ್ ಆಗಿರ್ಬೋದು, ಅರೆ ಇಲ್ಲಿ ಕ್ಲಾಸ್ ಅಲ್ಲಿ ನಾವು ಪಾಠ ಮಾಡುವಾಗ ಎಲ್ಲ ಮಕ್ಕಳು ಒಂದೇ ಆಗಿರ್ತಾರೆ, ನಮ್ಗೆ ಏನು ಎಲ್ಲಾ ರೀತಿಲಿ ಒಂದೇ ರೀತಿಲಿ ಪಾಠ ಹೋಗತ್ತೆ, ಎಲ್ಲವನ್ನು ಇಟ್ಟುಕೊಂಡು ಅವ್ರು ಸಾಧನೆ ಮಾಡೋದು ಹೇಳಿದ್ರೆ ತುಂಬಾ ಒಂದು ಹೆಮ್ಮೆ ವಿಚಾರ ನಮ್ಗೆ. ಅವ್ರು ಏನ್ ಹೇಳಿದ್ರು, ಸಬ್ಜೆಕ್ಟ್ ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಬಟ್ ಏನು CS ಅಲ್ಲಿ ಅಂದ್ರೆ ನೀವು ಆವಾಗ್ಲೇ ಹೇಳಿದ್ರಿ AI ನಾನು ತುಂಬಾ ಸಲ ನಾನೇ ಅನ್ಕೊಳ್ತಾ ಇದ್ದೆ, ಬಹುಶಃ ಇನ್ನು ಕ್ರಮೇಣ ಹೋಗುವಾಗ ಟೀಚರ್ಸ್ ಅನ್ನು ಕೂಡ AI ರಿಪ್ಲೇಸ್ ಮಾಡ್ಬೋದಾ ಏನು ಅಂತ. ಆದ್ರೆ ಆ ಒಂದು ಇಮೋಷನಲ್ ಏನು ಇರತ್ತೆ ಮಕ್ಳ ಜೊತೆ, ಅದು AI ರಿಪ್ಲೇಸ್ ಮಾಡಕ್ ಆಗಲ್ಲ. ಎಷ್ಟು ಇಮೋಷನ್ಸ್ ಹಾಕಿದ್ರು ಮಕ್ಕಳು ಮತ್ತೆ ಆ ಮನುಷ್ಯರ ಸಂಬಂಧ ಖಂಡಿತವಾಗಿಯೂ ಯಾವತ್ತೂ ಇರತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೆ. ಎಸ್ ಮೇಡಮ್, ಇನ್ನೊಂದು ಪ್ರಶ್ನೆ ಏನು ಅಂದರೆ, ಈಗ ಮಕ್ಕಳು ಉತ್ತಮ ರೀತಿಯಲ್ಲಿ ರಿಸಲ್ಟನ್ನು ಪಡಿಬೇಕು ಅಂತ ಹೇಳಿದ್ರೆ ಟೀಚರ್ ಮತ್ತು ಮಕ್ಕಳ ಕಮ್ಯುನಿಕೇಷನ್ ಹೇಗಿರಬೇಕು, ಅದು ಇಂಪಾರ್ಟೆಂಟ್ ಆಗುತ್ತಾ ಅಥವಾ ಮಕ್ಕಳ ಟ್ಯಾಲೆಂಟ್ ಇಂಪಾರ್ಟೆಂಟ್ ಆಗುತ್ತಾ? ಖಂಡಿತವಾಗಿಯೂ ಸರ್, ಈ ಒಂದು ವಿಷಯದಲ್ಲಿ ನಾನು ಮಾತಾಡ್ಲಿಕ್ಕೆ ನೀವು ಒಳ್ಳೆ ಒಂದು ಪ್ರಶ್ನೆ ಕೇಳಿದಿರಿ. ನಾನು ಸುಮಾರು 16 ವರ್ಷದಿಂದ ಈ ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ದೇನೆ. ನಾನು ಬೇರೆ ಬೇರೆ ರೀತಿಯ ಮಕ್ಕಳನ್ನು ನೋಡಿದ್ದೇನೆ. ಅದು ನಾವು ಯಾವುದೇ ಮಕ್ಕಳನ್ನು ಅವರ ಇಂಟೆಲಿಜೆನ್ಸ್ ಲೆವೆಲ್ ನಾವು ಜಡ್ಜ್ ಮಾಡಬಾರ್ದು. ಯಾಕಂದ್ರೆ ಅವರು ಏನು ಕಲಿಯೋಕೆ ಒಂದು ಇಂಟ್ರೆಸ್ಟ್ ಅಂತ ಇರತ್ತೆ, ಆ ಇಂಟ್ರೆಸ್ಟ್ ಅನ್ನ ನಾವು ಹೇಗೆ ಒಂದು ಗಿಡವನ್ನು ಪೋಷಿಸ್ತೇವೆ ಅದೇ ರೀತಿ ಮಕ್ಕಳಿಗೆ ಏನೂ ಗೊತ್ತಿರಲ್ಲ, ಅವರಿಗೆ ಅದು ಅರ್ಥ ಆಗಿಲ್ಲ ಅಂತ ಅಂದ್ರೆ ಯಾವುದೇ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಅವರ ಲೆವೆಲ್ಗೆ ಇಳಿದು ಕಲಿಸುವಂತಹ ಸಾಮರ್ಥ್ಯ ನಾವು ಹೊಂದಿರ್ಬೇಕು. ಹಾಗಾಗಿ ಟ್ಯಾಲೆಂಟ್ ಇದ್ದಿರ್ಬೋದು, ಟ್ಯಾಲೆಂಟ್ ಒಂದು ಏನ್ ಹೇಳ್ತೀನಿ ನಾನು, ಒಂದು ಎಡಿಷನ್ ಅಂತ ಹೇಳ್ತೀನಿ. ಆದ್ರೆ ಒಂದು ಶಿಕ್ಷಕರ ಹಾಗೂ ಮಕ್ಕಳ ನಡುವಿನ ಏನು ಸಂಬಂಧ ಇರ್ತದೆ, ಆ ಬಾಂಧವ್ಯ ಇರ್ತದೆ, ಇನ್ನೊಂದು 10 ವರ್ಷ ಆಗ್ಲಿ ಅಥವಾ 20 ವರ್ಷ ಆಗ್ಲಿ, ಆವಾಗ್ಲೇ ಹೇಳಿದ ಅವಳು ಕಂಪನಿ ಸ್ಟಾರ್ಟ್ ಮಾಡ್ತಾಳೆ ಅಂತ, 20 ವರ್ಷ ಆದ್ಮೇಲೂ ನಾನು ಅವಳಿಗೆ ಸಿಕ್ಕಿದ್ರೆ ಆ ಬಾಂಧವ್ಯನ ನಾನು ಇವಾಗ ಇಟ್ಟುಕೊಂಡ್ರೆ ಆ ಮಗು ನೆನ್ಪಿಟ್ಕೊಳ್ಳತ್ತೆ. ಹಾಗಾಗಿ ಆ ಒಂದು ಇಂಟ್ರೆಸ್ಟ್ ಮಕ್ಕಳಿಗೆ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ನಾನು ಒಂದು ಸಣ್ಣ ಮಗುವಿಗೆ 4 ವರ್ಷದ ಮಗುವಿಗೆ ನಾನು ನಿಂತುಕೊಂಡು ಪಾಠ ಹೇಳಿದ್ರೆ ಅರ್ಥ ಆಗಲ್ಲ, ನಾನು ಮಗು ರೀತಿನೇ ವರ್ತನೆ ಮಾಡಿದ್ರೆ ಆ ಮಗುಗೆ ಅರ್ಥ ಆಗತ್ತೆ. ಅದೇ ರೀತಿ ಈ ಪ್ರಾಯ ಏನ್ ನಾವು ಹೇಳ್ತೀವಿ 15, 16, 17 ವರ್ಷ ಮಕ್ಕಳಿಗೆ ಆ ರೀತಿ ಅವ್ರ ಹತ್ರ ಒಂದು ಫ್ರೆಂಡ್ಲಿ ಆಗಿ ಇದ್ರೆ ಖಂಡಿತವಾಗಿಯೂ ಮಕ್ಕಳು ನೀವು ಹೇಳಿದ ರೀತಿ ಕೇಳ್ತಾರೆ, ನಿಮ್ ಪಾಠನೂ ಕೇಳ್ತಾರೆ. ಯಾಕಂದ್ರೆ ನಾನು ಈ ಒಂದು ಎಕ್ಸ್ಪೀರಿಯನ್ಸ್ ಇಂದ ಮಾತಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಎಸ್ ಶಿಕ್ಷಕರು ಮಕ್ಕಳ ರೀತಿಯಲ್ಲಿ ಮಕ್ಕಳಾಗಬೇಕು ಅಂತ. ಓಕೆ ಮೇಡಮ್, ರಾಘವೇಂದ್ರ ಸರ್, ಈಗ ಮಾರ್ಕ್ಸ್ ಮತ್ತು ಕಮ್ಯುನಿಕೇಷನ್ ಅಂದರೆ ಸ್ಕಿಲ್ಲನ್ನು ಬೆಳೆಸ್ಕೊಳ್ಳೋದು, ಕಮ್ಯುನಿಕೇಷನ್ ಮಾತುಗಾರಿಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮಾರ್ಕ್ಸ್ 96 100% ನೀವು ತಗೊಂಡ್ರು ಕೂಡ ನಿಮಗೆ ಮಾತುಗಾರಿಕೆ ಇಲ್ಲ ಅಂತಂದು ಬಂದಾಗ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಈಗ ಇಂಪಾರ್ಟೆಂಟ್ ಇರೋದು ಮಾರ್ಕ್ಸಾ ಅಥವಾ ಕಮ್ಯುನಿಕೇಷನಾ? ಇದು ಎರಡು. ಮಾರ್ಕ್ಸ್ ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಅಪೇಕ್ಷಿತವಾದಂಥ ಕೋರ್ಸ್ ಯಾವುದು ಆಯ್ಕೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ, ಅದಕ್ಕೆ ನಿಮಗೆ ಪ್ರವೇಶ ಸಿಗಬೇಕಂದ್ರೆ ಮಾರ್ಕ್ಸ್ ಬೇಕು. ನಿಮ್ಮ ಅಪೇಕ್ಷಿತ ಕಾಲೇಜಿನಲ್ಲಿ ಸಂಸ್ಥೆಯಲ್ಲಿ ಸೀಟ್ ಸಿಗಬೇಕು ಅಂತ ಹೇಳಿದ್ರೆ ನಿಮಗೆ ಮಾರ್ಕ್ಸ್ ಬೇಕು. ಮಾರ್ಕ್ಸ್ ಅನ್ನೋದು ಒಂದು ಪಾಸ್ಪೋರ್ಟು, ರಹದಾರಿ. ಅದಿತ್ತು ಅಂತ ಹೇಳಿದ್ರೆ ನೀವು ವಿಮಾನ ಹತ್ತುತ್ತೀರಾ, ಆದರೆ ಸಾಕಾಗೋದಿಲ್ಲ. ವಿಮಾನ ಹತ್ತಿದ ಕೂಡಲೇ ವಿದೇಶ ಪ್ರವಾಸ ಮಾಡಿದ್ವಿ ಅಂತಲ್ಲ, ಅದಕ್ಕೆ ಬೇರೆ ಸ್ಕಿಲ್ಸ್ ಬೇಕು. ಬಹಳ ಮುಖ್ಯವಾಗಿ 21ನೇ ಶತಮಾನದ ಒಂದಷ್ಟು ಸ್ಕಿಲ್ಸನ್ನು ಕಲೀಲೇಬೇಕು. ಮೊದಲನೇದು, ಇವತ್ತು ನಿಮಗೆ ಎಷ್ಟು ನಾಲೆಡ್ಜ್ ಇದೆ, ದಿ ಮಾರ್ಕೆಟ್ ವಿಲ್ ನಾಟ್ ರೆಸ್ಪೆಕ್ಟ್. ಯಾಕೆಂತ ಹೇಳಿದ್ರೆ ನಾಲೆಡ್ಜ್ ನಿಮಗೆ ಇವತ್ತು ಇಲ್ಲಿ ನೋಡ್ಕೊಂಡು ಇಲ್ಲಿ ಹೇಳ್ತಾ ಹೋಗ್ಬೋದು, ಚಾಟ್ GPT. ಮಾರ್ಕೆಟ್ ಇವತ್ತು ಕೇಳುವಂಥದ್ದು, ಸಮಾಜ ಇವತ್ತು ಕೇಳುವಂಥದ್ದು, ವ್ಯವಸ್ಥೆ ಕೇಳುವಂಥದ್ದು ಏನು ಅಂತ ಹೇಳಿದ್ರೆ, ಅಗೈನ್ ಡಾರ್ವಿನಿನ ಥಿಯರಿನೇ, ಸರ್ವೈವಲ್ ಆಫ್ ದಿ ಫಿಟೆಸ್ಟ್, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಫಿಟೆಸ್ಟ್ ಯಾರು ಅಂತ ಹೇಳಿದ್ರೆ 21ನೇ ಶತಮಾನಕ್ಕೆ ಅವಶ್ಯಕವಾದಂಥ ಕೌಶಲ್ಯಗಳನ್ನು ಸಿದ್ಧಿಸಿಕೊಂಡಿರೋರು. ಮೊದಲನೇ ಕೌಶಲ್ಯ ತಾವು ಹೇಳಿದಾಗೆ ಸಂವಹನ. ನಿನಗೆ ಎಷ್ಟು ಗೊತ್ತಿದೆ ಮುಖ್ಯ ಅಲ್ಲ, ಎಷ್ಟು ಚೆನ್ನಾಗಿ ಹೇಳ್ತೀಯ ಮುಖ್ಯ. ಏನೇ ಗೊತ್ತಿಲ್ದಿರ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ದಕ್ಕಿಸ್ಕೊಂಡಿರೋರ ಸಂಖ್ಯೆ ಬಹಳ ಇದೆ. ನಾನು ಅವ್ರನ್ನ ಇವೆಂಟ್ ಮ್ಯಾನೇಜರ್ಸ್ ಅಂತ ಕರೀತೇನೆ. ಒಳಗಡೆ ಏನು ಸತ್ವ ಇರೋದಿಲ್ಲ, ಆ ಹೇಳುವಂಥ ಶೈಲಿ ಇದೆಯಲ್ಲ ಅದರಲ್ಲಿ ಒಂದು ಚುಂಬಕ ಶಕ್ತಿ ಇರುತ್ತೆ. ಮೊದಲನೆಯದು ಸಂವಹನ ಶೈಲಿ, ಅದನ್ನು ಕಲಿಯಲೇಬೇಕು, ಸಂವಹನ ಕೌಶಲ್ಯ. ಎರಡನೆಯದು ಕ್ರಿಟಿಕಲ್ ಥಿಂಕಿಂಗ್. ಲ್ಯಾಟ್ರಲ್ ಥಿಂಕಿಂಗು, ಲಾಜಿಕಲ್ ಥಿಂಕಿಂಗ್ ಅಲ್ಲ, ವಿನೂತನವಾಗಿ ಕ್ರಿಯೇಟಿವ್ ಆಗಿ ನೀವು ಹೆಂಗೆ ಥಿಂಕ್ ಮಾಡಬಹುದು, ಅಂದರೆ ಬಹಳ ಕ್ರಿಟಿಕಲ್ ಆಗಿ ನೀವು ಯಾವ ರೀತಿ ಯೋಚನೆ ಮಾಡಿ ಒಂದು ಸಮಸ್ಯೆಗೆ ಪರಿಹಾರ ಹುಡುಕಬಹುದು ಅಂತ.
ಮೂರನೆಯದು ಕ್ರಿಯೇಟಿವ್ ಥಿಂಕಿಂಗ್. ಇನೋವೇಷನ್ನು ಡಿಸ್ರಪ್ಷನ್ ಆಗಬೇಕಂತ ಹೇಳಿದ್ರೆ ಬರ್ಬೇಕು. ನೀವು ಹೊಸದನ್ನು ಕಂಡುಹಿಡಿಯೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಇನ್ವೆನ್ಷನ್ ಮಾಡಲಿಕ್ಕಾಗದೇ ಇದ್ರೆ ಪರವಾಗಿಲ್ಲ, ಇನೋವೇಷನ್ ತಗೊಂಡು ಬನ್ನಿ. ಯಾರೋ ಒಬ್ಬರು ಕಂಡುಹಿಡಿದಿದ್ದಾರೆ, ಅದನ್ನು ಇನ್ನೂ ಸರಳವಾಗಿಸೋದು ಹೇಗೆ? ಪ್ರೆಷರ್ ಕುಕ್ಕರ್ನ ಕಂಡುಹಿಡಿದಿದ್ರು ಮಹಾನ್ ಭಾವ್ರು ಯಾರೋ, ಬಟ್ ಅಲ್ಲಿ ಸೇಫ್ಟಿ ಇಶ್ಯೂ ಇತ್ತು. ಯಾರೋ ಒಬ್ರು ಅದಕ್ಕೆ ಆ ಮೇಲ್ಗಡೆ ಲಿಡ್ಗೆ ಒಂದು ಹೋಲ್ ಹೊಡೆದ್ರೆ ಅದು ಸೇಫ್ಟಿ ವಾಲ್ವ್ ಆಗುತ್ತೆ ಅಂತ ಕಂಡುಹಿಡಿದ್ರು. ದಟ್ ಈಸ್ ಕಾಲ್ಡ್ ಇನೋವೇಷನ್. ಅಂದರೆ ಹೊಸದನ್ನಾದರೂ ಸೃಷ್ಟಿ ಮಾಡಿ, ಸರಸ್ವತಿ ತತ್ವ, ಅಥವಾ ಇರೋದಕ್ಕೆ ಮತ್ತೇನಾದರೂ ಒಂದು ಹೊಸತನವನ್ನು ತುಂಬಿ ಸರಳೀಕರಣಗೊಳಿಸಿ, ಆಟೋಮೆಟಿಕಲಿ ಮಾರ್ಕೆಟ್ ವಿಲ್ ರಿವಾರ್ಡ್ ಯು. ಕ್ರಿಯೇಟಿವ್ ಥಿಂಕಿಂಗ್ ಬಹಳ ಮುಖ್ಯವಾಗಿ. ಇದು ಒಬ್ಬರು ಗೆಲ್ಲುವಂತಹ ಜೀವನ ಅಲ್ಲ. ಹಾಗಾಗಿ ಕೊಲ್ಯಾಬೊರೇಟಿವ್ ವರ್ಕ್, ಒಂದು ತಂಡವಾಗಿ ಸಾಂಘಿಕವಾಗಿ ನಾನು ಕೆಲಸ ಮಾಡೋದು ಹೇಗೆ? ಈಗ ಇಸ್ರೋದಲ್ಲಿ ಕೆಲಸ ಮಾಡುವಂಥವ್ರು ಪ್ರತಿಯೊಬ್ಬರು ಅವರವರ ಕ್ಷೇತ್ರದಲ್ಲಿ ಅವರವರ ಆಯ್ದ ಕೌಶಲ್ಯದಲ್ಲಿ ಪರಿಣತರೆ. ಬಟ್ ಬಹಳ ಮುಖ್ಯವಾಗಿ ಅವರೆಲ್ಲರೂ ಒಟ್ಟಾಗಿ ಕೆಲಸ ಮಾಡದೇ ಇದ್ದರೆ ಹಾರೋದಿಲ್ಲ ಮೇಲಕ್ಕೆ. ಸೊ ಇವತ್ತೇನು PUC ನಲ್ಲಿ ಲಭಿಸಿದೆ ಅದನ್ನು ಈ ಎಸ್ಕೇಪ್ ವೆಲಾಸಿಟಿ ತಗೊಂಡು 10th ಮೇಲೆ ಬಂದಿದ್ದೀನಿ ನಾನು. ನೆಕ್ಸ್ಟ್ ಹಂತಕ್ಕೆ ಹೋಗುವಾಗ ಇನ್ನೊಂದು ಎಂಜಿನನ್ನು ನಾನು ಡಿಸ್ಮ್ಯಾಂಟಲ್ ಮಾಡ್ತಾ ಇದ್ದೀನಿ, ಇಟ್ಕೊಳ್ಳೋಕ್ಕಾಗಲ್ಲ ಅದನ್ನು. ಬಟ್ ಆ ಎಂಜಿನ್ ಮೂಲಕನೇ ದಾಟಿರೋದು ಅನ್ನೋದು ದಾಖಲೆಗಳಲ್ಲಿರುತ್ತೆ. ಮುಂದಿನ ಹಂತಕ್ಕೆ ನಾನು ಯಾವ ಫ್ಯೂಯಲ್ನ ಬಳಸಬೇಕು, ಯಾವ ಸ್ವಿಚ್ಚನ್ನು ಒತ್ತಬೇಕು ಅನ್ನೋದನ್ನು ನೋಡುವಾಗ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಅಂಶ, ನಾನು ಆಗಲೇ ಮೆನ್ಷನ್ ಮಾಡಿದೆ, ಸ್ಟೀರಿಯೋ ಟೈಪಿಗೆ ಹೋಗಬೇಡಿ. ಯಾರೋ ಹೇಳಿದ್ರು ಅಂತ ಸೆಲೆಕ್ಟ್ ಮಾಡ್ಕೋಬೇಡಿ. 40ರ ನಂತರ ಇದರ ಕಾಟ ನಿಮಗೆ ಪ್ರಾರಂಭ ಆಗುತ್ತೆ. ಮಿಡ್ ಏಜ್ ಕ್ರೈಸಿಸ್ ಅಂತ ಕರಿತೇವೆ. ಮನುಷ್ಯ ಪ್ರಭೇದಕ್ಕೆ ಮಾತ್ರ ಇರುವಂತಹ ಒಂದು ವರ ಅಥವಾ ಶಾಪ ವೃತ್ತಿ. ಪ್ರಾಣಿಗಳಿಗೆ ವೃತ್ತಿ ಇಲ್ಲ. ನಮಗೆ ಮಾತ್ರ ಇರುವಂಥ ವರ ಇದು. ಬಳಸ್ಕೊಂಡ್ರೆ ವರ, ಹಾಳು ಮಾಡ್ಕೊಂಡ್ರೆ ಶಾಪ. 40ರ ನಂತರ ಪ್ರಾರಂಭ ಆಗುತ್ತೆ. ನಾನು ಏನು ಮಾಡ್ತಾ ಇದ್ದೀನಿ, ಯಾಕೆ ಈ ಫೀಲ್ಡಿಗೆ ಬಂದೆ? ಅವಾಗ ಜ್ಞಾಪಕ ಬರುತ್ತೆ, ಫೋಟೋಗಳೆಲ್ಲ ಕಣ್ಮುಂದೆ ಬರುತ್ತೆ. ಅಪ್ಪ ತಳ್ಳಿದ್ದ, ಅಮ್ಮ ತಳ್ಳಿದ್ರು, ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು, ನೀವು ಸತ್ಬಿಟ್ಟು ಬಚಾವಾಗ್ಬಿಟ್ರೆ, ಇಲ್ಲಾಂದ್ರೆ ನಾನೇ ಸಾಯಿಸ್ತಿದ್ದೆ. ಬರುತ್ತೆ ಇವೆಲ್ಲ. ಹಾಗೆ ಅಂತ ಇಳೀಲಿಕ್ಕಾಗಲ್ಲ. ಯಾಕೆಂದರೆ ಯು ಆರ್ ಆ್ಯಕ್ಚುಲಿ ರೈಡಿಂಗ್ ಎ ಹಂಗ್ರಿ ಟೈಗರ್. EMIಗಳಿರುತ್ತೆ, ಸಾಲಗಳು ಮಾಡ್ಕೊಂಡಿರ್ತೀರಾ, ಕಮಿಟ್ಮೆಂಟ್ಸ್ ಮಾಡ್ಕೊಂಡಿರ್ತೀರಾ, ಒಂದು ಹೆಂಡತಿ, 2 ಮಕ್ಕಳು, 1 ಮನೆ, ಕಾರು. ಆಯ್ಕೆಗಳು ಅವರದೇ ಇರಬೇಕಾ? ಆಯ್ಕೆಗಳು ನಿಸ್ಸಂಶಯವಾಗಿ ಅವ್ರದ್ದೇ ಇರಬೇಕು. ಪೋಷಕರಲ್ಲಿ ನನ್ನ ಮನವಿ, ನಿಮ್ಮ ಸಿನಿಮಾನ ನಿಮ್ಮ ಮಕ್ಕಳ ಥಿಯೇಟ್ರಲ್ಲಿ ನೋಡಬೇಡಿ. ಹೇಳಿ, ನೀನಿದು ಆದರೆ ಸಂತೋಷ ಅಂತ ಹೇಳಿ. ಆಗದೆ ಇದ್ರೆ ಬೇಸರ ಮಾಡ್ಕೋಬೇಡಿ. ಯಾಕೆಂದರೆ ಥಿಯೇಟ್ರ್ ಅವ್ರದ್ದು, ಸ್ಕ್ರೀನ್ ಅವ್ರದ್ದು. ಇಲ್ಲಿ ಬಹಳ ಮುಖ್ಯವಾಗಿ 5 ಅಂಶಗಳ ಆಧಾರದ ಮೇಲೆ ಅವರು ನೆಕ್ಸ್ಟ್ ವೃತ್ತಿಯ ಪರ ಕೋರ್ಸ್. ಯಾವ ವೃತ್ತಿಪರ ಅಂತ ಹೇಳಿದ್ರೆ ನಾನು ಕೇವಲ ಇಂಜಿನಿಯರಿಂಗ್ ಮೆಡಿಸಿನ್ ಹೇಳ್ತಿಲ್ಲ, ಯಾವುದೇ ವೃತ್ತಿಗೆ ಸಂಬಂಧಪಟ್ಟಿರೋದು ವೃತ್ತಿಪರ ಕೋರ್ಸೇ. ಆಯ್ಕೆಯಲ್ಲಿ 5 ಅಂಶಗಳನ್ನು ದಯಮಾಡಿ ಪರಿಗಣಿಸಿ. ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ 3 ಅಂಶಗಳನ್ನು ಪರಿಗಣಿಸಿ. ಮೊಟ್ಟ ಮೊದಲನೇದಾಗಿ ಮಗುವಿನ ಬ್ರೈನ್ ಡಾಮಿನೆನ್ಸ್ ಏನಿದೆ, ಅದು ಲೆಫ್ಟ್ ಬ್ರೈನ್ ಡಾಮಿನೆಂಟಾ, ರೈಟ್ ಬ್ರೈನ್ ಡಾಮಿನೆಂಟಾ? ಲಾಜಿಕ್ ಜಾಸ್ತಿ ನಂಬುತ್ತಾ ಮಗು, ಕ್ರಿಯೇಟಿವಿಟಿ ಜಾಸ್ತಿ ನಂಬುತ್ತಾ ಅಂತ. ರಾಜಮೌಳಿ ಥರದವರು ಲಾಜಿಕನ್ನು ಜಾಸ್ತಿ ನಂಬಿದಿದ್ರೆ ವಿಶ್ವವಿಖ್ಯಾತ ನಿರ್ದೇಶಕರಾಗಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಸೊ ಲಾಜಿಕ್ ಡಾಮಿನೆಂಟಾ, ಕ್ರಿಯೇಟಿವ್ ಡಾಮಿನೆಂಟಾ ನೋಡೋಣ, ಇಮೋಷನ್ ಡಾಮಿನೆಂಟಾ ನೋಡೋಣ. ಎರಡನೇದು ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಏನು ಒಂದು ಥಿಯರಿ ಇದೆ. ಎಲ್ಲ ಇಂಟೆಲಿಜೆನ್ಸು ಇರುತ್ತೆ ಎಲ್ಲರಿಗೂ. ಯಾವ ಇಂಟೆಲಿಜೆನ್ಸ್ ಡಾಮಿನೆಂಟ್ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರಗಳು ಯಾವುದು, ನ್ಯಾಚುರಲ್ ಅಡ್ವಾಂಟೇಜ್ ಸಿಕ್ಬಿಡುತ್ತೆ. ಮೂರನೇದು ಬಹಳ ಮುಖ್ಯವಾಗಿ ಮಗುವಿನ ಆಸಕ್ತಿ ಏನು, ಇನೇಟ್ ಆಸಕ್ತಿ ಅಂತ ಮೆನ್ಷನ್ ಮಾಡಿದ್ರು ಅವರು. ಸ್ವಾಭಾವಿಕವಾದಂಥ ಆಸಕ್ತಿಗಳೇನು? ಯಾಕೆಂದರೆ ಆಸಕ್ತಿಗಳು ಬದಲಾಗುವಂಥ ಸಾಧ್ಯತೆಗಳಿವೆ. ನಾನು ಸಪ್ತಸಾಗರದಾಚೆಯಲ್ಲಿ ನಟನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾಗ ಇಡೀ ಪ್ರೊಡಕ್ಷನ್ ಟೀಮು, ಡೈರೆಕ್ಷನ್ ಟೀಮು ಎಲ್ಲರೂ ಇಂಜಿನಿಯರ್ಸೇ. ಸಿನಿಮಾ ಡೈರೆಕ್ಟ್ ಮಾಡೋಕ್ಕೆ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಇಂಜಿನಿಯರಿಂಗ್ ಹಾಕಬೇಕು ಅವಶ್ಯಕತೆ ಇರಲಿಲ್ಲ ಅಲ್ವಾ? ಐ ಕಂಗ್ರ್ಯಾಚುಲೇಟ್ ದೆಮ್. ಅಟ್ಲೀಸ್ಟ್ ಚಿಕ್ಕ ವಯಸ್ಸಲ್ಲೇ ಆ ನಿರ್ಧಾರ ತಗೊಂಡು ಹೊರಗಡೆ ಬಂದು ಮಾಡ್ತಿದ್ದಾರೆ. ಸೊ ಅವರ ಆಸಕ್ತಿಗಳೇನು? ನಾಲ್ಕನೇದು ಬಹಳ ಮುಖ್ಯವಾಗಿ ಸ್ವಾಭಾವಿಕವಾದಂಥ ಪರಿಣತಿಗಳೇನು, ಕಾಂಪಿಟೆನ್ಸೀಸ್ ಅಂತ ಹೇಳ್ತೀವಿ. ಸ್ವಾಭಾವಿಕವಾಗಿ ದೈವದತ್ತವಾಗಿ ಬಂದಂಥ ಸಾಮರ್ಥ್ಯಗಳೇನು? ಐದನೇದಾಗಿ ಮಗುವಿನ ವ್ಯಕ್ತಿತ್ವ ಯಾವ ಥರದ್ದು? 16 ಥರದ ವ್ಯಕ್ತಿತ್ವಗಳಿವೆ. ಒಂದೊಂದು ವ್ಯಕ್ತಿತ್ವ ಒಂದೊಂದು ಕ್ಷೇತ್ರಕ್ಕೆ ಸೂಟಬಲ್ ಆಗುತ್ತೆ. ದಯಮಾಡಿ ಇವೆಲ್ಲದರ ಹೂರಣದಲ್ಲಿ ನಿಮ್ಮ ವೃತ್ತಿಯ ಆಯ್ಕೆ ಮಾಡಿಕೊಂಡ್ರೆ 40ರ ನಂತರ ಮಿಡೇಜ್ ಕ್ರೈಸಿಸ್ ಇರಲ್ಲ. ಹ್ಯಾಪಿಯಾಗಿರ್ತೀರಾ, ಎಕ್ಸಲೆಂಟ್ ವರ್ಷನ್ ಆಗ್ತೀರಾ. ಬಹಳ ಮುಖ್ಯವಾಗಿ ಸ್ವಯಂ ವಾಸ್ತವೀಕರಣದ ಅನುಭವ ಆಗುತ್ತೆ. ಅಮೀನ್ ಸರ್, ಈಗ ಕೆಲವರು ಉತ್ತಮ ಪರ್ಸೆಂಟನ್ನು ಪಡೆದುಕೊಂಡಿದ್ದಾರೆ, ಅವರು ವಿದೇಶಕ್ಕೆ ಹೋಗಿ ಶಿಕ್ಷಣ ಮಾಡಬೇಕು ಅನ್ನೋದು. ಸೊ ಹಂಗಾಗಿ ಭಾರತದ ಶಿಕ್ಷಣ ವ್ಯವಸ್ಥೆ ಮತ್ತು ವಿದೇಶಕ್ಕೆ ಇರುವಂಥ ಶಿಕ್ಷಣ ವ್ಯವಸ್ಥೆ ವ್ಯತ್ಯಾಸ ಏನು? ಇಲ್ಲಿ ಬೆಟ್ರ ಅಥವಾ ಹೊರ ದೇಶಕ್ಕೆ ಹೋಗಿ ಶಿಕ್ಷಣ ಪಡಿಬೋದಾ, ಹೇಗೆ ಅಂತ? ಸರ್, ಇವಾಗ PUC ಆದಮೇಲೆ ಡೈರೆಕ್ಟಾಗಿ UG ಮಾಡೋಕ್ಕೆ ಯಾರು ಡಿಸೈಡ್ ಮಾಡಿದ್ದಾರೆ ಐ ವಾಂಟ್ ಟು ಸ್ಟಡಿ ಅಬ್ರಾಡ್ ಅಂದರೆ, ಅವರು ಮೊದಲೇ ಕೆಲವು ಎಕ್ಸಾಮ್ಸನ್ನು ಅಪಿಯರ್ ಮಾಡಿರ್ತಾರೆ. ಸ್ಯಾಟ್ ಅಂತ ಎಕ್ಸಾಮ್ ಇರುತ್ತೆ. ಬಿಕಾಸ್ ಅವ್ರಿಗೆ ಗೊತ್ತು ಅವ್ರ ಪೇರೆಂಟ್ಸ್ ಅಫೋರ್ಡ್ ಮಾಡಬಹುದು, ಅವ್ರ ಹತ್ರ
ಬ್ಯಾಕಿಂಗ್ ಇದೆಯಾ ಅಂತ. ಬಿಕಾಸ್ ಗ್ರ್ಯಾಜುಯೇಷನ್ ಇಸ್ ವೆರಿ ಕಾಸ್ಟ್ಲಿ ಅಬ್ರಾಡ್, ಎಸ್ಪೆಷಲಿ ನೀವು US ನೋಡಿ, ಇಲ್ಲ UK ನೋಡಿ, ಇಲ್ಲ ಆಸ್ಟ್ರೇಲಿಯಾ ನೋಡಿ ಅಂತ. ಆದರೆ ಇವಾಗ ಡಾಮಿನೆಂಟ್ ಏನಂದರೆ MBBS ಅಬ್ರಾಡ್ ಅಂತ ಒಂದು ದೊಡ್ಡ ಇದಾಗಿಬಿಟ್ಟಿದೆ. ಅಂದರೆ ನಿಮಗೆ ಇಂಡಿಯಾದಲ್ಲಿ ನೀಟ್ ಸ್ಕೋರ್ ತುಂಬ ಕಡಿಮೆ ಬಂದಿದೆ. 35 lakhs ಕೊಟ್ಟರೆ 25 lakhs ಅಂತ ಸೇಲ್ ಮಾಡ್ತಾರೆ, ಯು ಬಿಕಮ್ ಡಾಕ್ಟರ್ ಅಂತ ಇದು ಮಾಡ್ತಾರೆ. ಆ್ಯಕ್ಚುಲಿ ದಟ್ ಇಸ್ ಅ ವೆರಿ ಬಿಗ್ ಟ್ರ್ಯಾಪ್. ನೋಡಿ, ನೀವು ಡಾಕ್ಟರ್ ಆದಮೇಲೆ ಡಾಕ್ಟರ್ ಆಗುವಾಗ ನಾನೊಂದು ಡಾಕ್ಟ್ರಿಗೆ ಮಾತಾಡಿದೆ, ಯಾವ ರೀತಿ ಇಂಡಿಯಾದಲ್ಲಿ ಸೆಕೆಂಡ್ ಇಯರಲ್ಲಿ ನಿಮಗೆ ಆ್ಯಕ್ಚುಯಲ್ ಪೇಷಂಟ್ಗೆ ನೋಡುವ ಅವಕಾಶ ಸಿಗುತ್ತೋ ಅದು ನಿಮಗೆ ಫಾರಿನಲ್ಲಿ ಸಿಗಲ್ಲ. ನಿಮಗೆ ಕರ್ಕೊಂಡು ಹೋಗ್ತಾರೆ, ಎಲ್ಲ ಸೂಪರ್ ಮೌಂಟೇನ್ಸ್ ತೋರಿಸ್ತಾರೆ, ನೀವು ಖುಷಿ ಇರ್ತೀರಾ. ಬಟ್ ನಿಮಗೆ ಸಿಗಬೇಕಾಗಿರುವಂಥ ಪ್ರಾಕ್ಟಿಕಲ್ ಆ್ಯಕ್ಚುಯಲ್ ಪೇಷಂಟ್ ಫೀಲ್ ಇದೆಯಲ್ಲ, ಅದು ನಿಮಗೆ ಸಿಗಲ್ಲ. ಅದು ಆದಮೇಲೆ ನೀವು ವಾಪಸ್ ಬಂದು ನೀವು ಅದು ಒಂದು ಎಕ್ಸಾಮ್ ಬರೀಬೇಕು. ಇವಾಗ ಈ ವರ್ಷದಿಂದ ನೆಕ್ಸ್ಟ್ ಅಂತ ಒಂದು ಬಂದುಬಿಟ್ಟಿದೆ, ಅದು FMG ಇತ್ತು, ಇವಾಗ ನೆಕ್ಸ್ಟ್ ಬಂದುಬಿಟ್ಟಿದೆ, ಅಂದರೆ ನ್ಯಾಷನಲ್ ಎಕ್ಸಿಟ್ ಟೆಸ್ಟ್ ಅಂತ. ಓಕೆ, ಸೊ ಅದು ಎಲ್ಲರಿಗೂ ಇರುತ್ತೆ, ಈವನ್ ಫಾರ್ ಇಂಡಿಯನ್ ಸ್ಟೂಡೆಂಟ್ಸ್, ಫಾರಿನ್ ಆಲ್ಸೋ. ಸೊ ಕರೆಂಟ್ಲಿ ಆ ಫಾರಿನ್ ವಾಪಸ್ ಬಂದವ್ರಿಗೆ ಪರ್ಸೆಂಟೇಜು ಓನ್ಲಿ 15% ಕ್ಯಾನ್ ಕ್ಲಿಯರ್ ದಿ ಎಕ್ಸಾಮ್. ಅಂದರೆ ನೀವು ಅದನ್ನು ಪೂರ್ತಿ ಮುಗಿಸಿ ತಿರ್ಗಾ PG ಮಾಡಿ ನಿಮ್ಮ ಮೈಂಡಲ್ಲಿ ಒಂದು 12 ವರ್ಷ 15 ವರ್ಷ ಇಟ್ಟಿರಬೇಕು ಬಿಫೋರ್ ಯು ಸ್ಟಾರ್ಟ್ ಆ್ಯಕ್ಚುಲಿ ಪ್ರಾಕ್ಟೀಸಿಂಗ್. ಸೊ ನನ್ನ ಪ್ರಕಾರ ಫಾರಿನ್ ಹೋಗ್ಬೇಕಂದ್ರೆ ನೀವು ಯು ಹ್ಯಾವ್ ಟು ಸಿ ದ ರಿಟರ್ನ್ಸ್. ನೀವು ಅಲ್ಲೇ ಇಟ್ಕೊಂಡು ನೀವು ನಿಮ್ಮ ಕರಿಯರ್ ಬಿಲ್ಡ್ ಮಾಡ್ತೀರಾ. ನೀವು ಫಾರಿನ್ ಹೋಗಿ ಸೈನ್ಸ್ ಕೋರ್ಸ್ ಮಾಡಿ ನೀವು ಆ ಕಂಟ್ರೀಸಲ್ಲಿ ಸೆಟಲ್ ಆಗ್ತೀರಾ ಅಂದರೆ ಹೋಗಿ ವಾಪಸ್ ಇಂಡಿಯಾದಲ್ಲಿ ಬಂದು ತಿರ್ಗಾ ಇಲ್ಲಿ ಕಾಂಪಿಟೇಷನ್ಗೆ ಇದು ಮಾಡಬೇಕಂದ್ರೆ ಇಟ್ ಈಸ್ ಕ್ವೈಟ್ ಡಿಫಿಕಲ್ಟ್. ದಯವಿಟ್ಟು ನೀವು ಫ್ರೆಂಡ್ಸ್ ಹೋಗಿದ್ದಾರೆ, ಎಲ್ಲ ನಮ್ಮ ಊರಲ್ಲಿ ಹೋಗಿದ್ದಾರೆ, ಅವರು ಹೋಗ್ಬಿಟ್ರು ನಾನು ಹೋಗ್ಬೇಕು ಅಂತ ಹೋಗಬೇಡಿ. ಬಿಕಾಸ್ ಸರ್ ಹೇಳ್ದಂಗೆ 40 ಈಸ್ ದ ಹಾಲ್ ಮಾರ್ಕ್, ಬೆಂಚ್ ಮಾರ್ಕ್ ಅದು. ದೆನ್ ಯು ರಿಯಲಿ ನೋ ದ್ಯಾಟ್ ಯು ಚೇಸ್ಡ್ ಸಂಬಡೀಸ್ ಡ್ರೀಮ್ ಅಂತ. ಓಕೆ, ಸೊ ಪ್ರಿಫರೆಬ್ಲಿ ನಾವೇನು ಹೇಳ್ತೀವಿ ಅಂದರೆ UG ಇಂಡಿಯಾದಲ್ಲಿ ಮಾಡಿ, ಪೋಸ್ಟ್ ಗ್ರ್ಯಾಜುಯೇಷನ್ ನೀವು ಆಚೆ ಹೋಗ್ಬೋದು. ಆವಾಗ ತನಕ ನೀವು ಮೆಚ್ಯೂರ್ ಆಗಿರ್ತೀರಾ, ನಿಮಗೆ ದುಡ್ಡು ಎಷ್ಟಂತ ಗೊತ್ತಿರುತ್ತೆ. ಎಸ್ ಚಿಕ್ಕಟ್ಟಿ ಸರ್, ಈಗ PUC ಡಿಗ್ರಿ ಆಯಿತು, ಎಲ್ಲವೂ ಕೂಡ ಓದಿದೆ, ಆದರೂ ಕೂಡ ಜಾಬ್ ಇಲ್ಲ ಅನ್ನುವಂಥ ಯಕ್ಷ ಪ್ರಶ್ನೆ. ಸೊ ಹಂಗಾಗಿ ಈಗ ಮಕ್ಕಳು ಹೆಚ್ಚಾಗಿ ಈ ಶಿಕ್ಷಣವನ್ನು ಬಿಟ್ಟು ಉದ್ಯೋಗದ ಕಡೆ ಹೆಚ್ಚು ಗಮನ ಕೊಡ್ತಿದ್ದಾರೆ. ಅಟ್ಲೀಸ್ಟ್ ನಾನು ಡಿಗ್ರಿ ಮುಗಿಸಿದ್ದೀನಿ ಅಂತ ಹೇಳಿದ್ಮೇಲೆ ಆ ಡಿಗ್ರಿಯ ತಕ್ಕಂತೆ ಜಾಬ್ ಬೇಕಲ್ವಾ? ಸೊ ಹಂಗಾಗಿ ಈಗ ವೃತ್ತಿಪರ ಕೋರ್ಸ್ಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡಬೇಕಲ್ವಾ? ಅಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆ ಆಗಬೇಕಾ? ಡೆಫಿನೆಟ್ಲಿ ಸರ್. ಯಾಕಂತ ಹೇಳಿದ್ರೆ ಬರೀ ಸರ್ಟಿಫಿಕೇಟ್ ತಗೊಳ್ಳೋಸ್ಕರ ನಾವು ಶಿಕ್ಷಣ ಆಗ್ಬಾರ್ದು. ಅವರು ಶಿಕ್ಷಣ ಮುಗಿಸಿದ ಮೇಲೆ ಆ ವೃತ್ತಿಯಲ್ಲಿ ಕೆಲಸ ಮಾಡುವಾಗ ಸ್ಟೆಮಿನಾ ಬೆಳೆಸೋಬೇಕಾಗ್ತದೆ ಸರ್ ವಿದ್ಯಾರ್ಥಿಗಳು. ಹೊರಗೆ ಬಂದ ಕೂಡಲೇ ಬರೀ ನೌಕರಿ ಸಲಾಗ ಅಡ್ಡಾಡೋದ್ರಿಂದ ಶಿಕ್ಷಣಕ್ಕೆ ಬೆಲೆನೇ ಇಲ್ಲ. ಹೊರಗೆ ಬಂದ ಮೇಲೆ ಅವರು ನಾವೇನಾದ್ರೂ ಸ್ವಲ್ಪ ಕೆಲಸ ಮಾಡ್ತೀವಿ, ನಾನು ಏನು ಸ್ಟಡಿ ಮಾಡಿದೀನಿ ಅದನ್ನ ಉಪಯೋಗ ಮಾಡ್ಕೋತೀನಿ, ಅದ್ರ ಸ್ಕಿಲ್ ಅನ್ನು ನಾವು ಉಪಯೋಗ ಮಾಡ್ಕೋತೀನಿ ಅನ್ನೋದು ಆದ್ರೆ ಆ ಶಿಕ್ಷಣಕ್ಕೆ ಒಂದು ಬೆಲೆ ಇದೆ. ಆದ್ರೆ ಇವತ್ತಿನ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಏನು ಪಾಲನೆ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ, ಸಮಸ್ಯೆಗಳನ್ನ ಎದುರಿಸಿ ತಾವು ಕಲಿತು, ಯಾಕಂದ್ರೆ ಇನ್ನೊಬ್ಬರಿಗೆ ಹೇಳಿ ಮಾಡಿಸೋದಲ್ಲ, ತಾವು ಸ್ವತಃ ಮಾಡಿ ಕಷ್ಟ ಅಂದ್ರೆ ಏನು, ಹೇಗೆ ಮಾಡ್ಬೇಕು ಅನ್ನೋ ತಿಳ್ಕೊಂಡು ಮಾಡಿದ್ರೆ ಹೊರಗೆ ಎಲ್ಲಿ ಹೋದ್ರೂ ಅವರಿಗೆ ಜಾಬ್ ಸಿಗ್ತದೆ. ಆದ್ರೆ ಸುಮ್ನೆ ಕುಂತು ಸರ್ಟಿಫಿಕೇಟ್ ನೋಡಿದ್ರೆ ಜಾಬ್ ಸಿಗೋದಿಲ್ಲ. ಆ ಸ್ಕಿಲ್ ಪವರ್ ಯಾವ ಫೀಲ್ಡ್ ನಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ಪಡಲೇಬೇಕು. ಇವತ್ತು ನಿಮ್ಗೆ ಗೊತ್ತಿದೆ, ಮೆಡಿಕಲ್ ನಲ್ಲಿ ಎಷ್ಟು ಇವೆ. ಇವತ್ತು MBBS ಇದೆ, BDS ಇದೆ, BAMS ಇದೆ, BHMS ಇದೆ, BTech, ಡಿಪ್ಲೊಮಾ ಮತ್ತು ಪ್ಯೂರ್ ಸೈನ್ಸ್ ಅಂಡ್ ರಿಸರ್ಚ್ ಏನು ಒಂದೇ ಎರಡರ ಸರ್. ಆದ್ರೆ ಯಾವ ಕೋರ್ಸ್ ನಲ್ಲಿ ಇವನ್ ನೀವು ಕಾಮರ್ಸ್ ಹೋದ್ರೆ BCom, CA ಇದೆ, CS ಇದೆ, BB ಇದೆ, BCA ಇದೆ. ಅವ್ರು ಇಂಟ್ರೆಸ್ಟ್ ತಗೊಂಡ್ರೆ ಸಾಕಷ್ಟು ಅವಕಾಶಗಳು ಅದಾವ ಸರ್. ಅವು ಎಲ್ಲ ಪ್ರೊಫೆಷನಲ್ ಕೋರ್ಸೇ ಅವು. ಹೊರಗೆ ಬಂದ ಕೂಡಲೇ ಗೌರ್ಮೆಂಟ್ ನೌಕರಿಗಾಗಿನ ಶಾಲೆಯನ್ನ ಕಲಿಬಾರದು, ಶಿಕ್ಷಣನ ಕಲಿಬಾರದು. ನಾವು ಶಿಕ್ಷಣವನ್ನ ಪಡೆಯೋದು ನಾವು ಸ್ವಂತ ಏನಾದ್ರೂ ಮಾಡ್ಬೇಕು ಅನ್ನುವ ವೃತ್ತಿಪರ, ನೀವು ಆಗ್ತಲ್ಲ ಹೇಳಿದಿರಲ್ಲ, ಎಲ್ಲಿವರೆಗೆ ಆ ಒಂದು ಮೆಂಟಾಲಿಟಿ ಬರುವುದಿಲ್ಲ, ಎಲ್ಲಿವರೆಗೆ ನಾವು ಸರ್ಕಾರಿ ನೌಕರಿ ಮೇಲೆ ನಾವು ಡಿಪೆಂಡ್ ಆಗ್ತೀವಿ, ಅಲ್ಲಿವರೆಗೆ ನಾವು ಸಕ್ಸಸ್ಫುಲ್ ಕರಿಯರ್ ಆಗ್ಲಿಕ್ಕೆ ಸಾಧ್ಯತೆ ಇಲ್ವೇ ಇಲ್ಲ ಸರ್. ಅದಕ್ಕೋಸ್ಕರ ಇವತ್ತಿನ ವಿದ್ಯಾರ್ಥಿಗಳು ಯಾವುದೇ ಸೆಲೆಕ್ಟ್ ಮಾಡಿದ್ರು ಸರ್ಕಾರಿ ನೌಕರಿ ಸಿಗಲಿಲ್ಲ ಅಂದ್ರೆ ನಾವು ಮಾಡಬಲ್ಲೆ ಅನ್ನುವ ಮನೋಭಾವ ಇಟ್ಕೊಂಡು ಏನು ಕೋರ್ಸ್ ಮುಗಿಸ್ತಾರ ಅಂದ್ರೆ ಸಕ್ಸಸ್ ಆಗ್ತಾರೆ ಸರ್. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನ ಇಟ್ಕೊಂಡು ಶಿಕ್ಷಣವನ್ನ ಮುಂದುವರಿಸಬೇಕು ಸರ್. ಅಂದ್ರೆ ಶಿಕ್ಷಣ ಬೇಕೇ ಬೇಕು ಮುಂದಿನ ಭವಿಷ್ಯಕ್ಕಾಗಿ. ಡೆಫಿನೆಟ್ಲಿ ಸರ್. ಎಸ್, ಅನುಷ್ ಅವರೇ, ನಿಮ್ಗೆ ಏನಾದರೂ ಪ್ಲಾನ್ ಇದೆಯಾ ಫಾರಿನ್ಗೆ ಹೋಗಿ ಓದುವಂಥದ್ದು? ಸದ್ಯಕ್ಕೇನು ಇಲ್ಲ ಸರ್. ಮುಂದೆ ಇಂಜಿನಿಯರಿಂಗ್ ಆದ್ಮೇಲೆ
ಏನಾದ್ರು ಅಪರ್ಚುನಿಟಿ ಸಿಕ್ಕರೆ ಹೋಗೋಣ ಅಂತ ಇದ್ದೇನೆ. ಅಂದರೆ ಫ್ಯಾಮಿಲಿ ಬಿಟ್ಕೊಡ್ತಾರಾ ಬೇರೆ ಕಡೆಗೆ? ಫ್ಯಾಮಿಲಿ ಕಡೆಯಿಂದ ಎಲ್ಲದಕ್ಕೂ ಸಪೋರ್ಟ್ ಇದೆ ಸರ್. ಮೇಡಮ್ ಅವರೇ, ಇನ್ನೊಂದು ಪ್ರಶ್ನೆ ನಿಮಗೆ, ಈ ಪ್ರಶ್ನೆ ಕೇಳಬೇಕೋ ಬೇಡೋ ಗೊತ್ತಿಲ್ಲ. ಈಗ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಅಂದ್ಕೊಂಡಂಗೆ ರಿಸಲ್ಟ್ ಬರೋದೇ ಇಲ್ಲ, ಬಟ್ ಪ್ರೈವೇಟ್ ಕಾಲೇಜು ಶಾಲೆ ಅಂತ ಬಂದಾಗ ಅಲ್ಲಿ ಎಷ್ಟು ಬೇಕೋ ಅಷ್ಟು ರಿಸಲ್ಟ್ ಬರುತ್ತೆ. ಹಾಗಾದರೆ ಅಲ್ಲಿ ಕಾಲೇಜುಗಳಲ್ಲಿ ಟೀಚರ್ಗಳಿಗೆ ಏನಾದರೂ ಟಾರ್ಗೆಟ್ ಕೊಡಲಾಗತ್ತಾ? ಅಥವಾ ಪ್ರೈವೇಟಲ್ಲಿ ಇರೋರು ಎಲ್ಲರೂ ಟ್ಯಾಲೆಂಟ್ ಇರ್ತಾರಾ? ಅಥವಾ ಗೌರ್ಮೆಂಟಲ್ಲಿ ಕಲಿತವ್ರು ಟ್ಯಾಲೆಂಟೇ ಇರೋದಿಲ್ವಾ? ಖಂಡಿತವಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಸರ್. ಈಗ ಗವರ್ಮೆಂಟ್ ಅಂತ ಹೇಳ್ಬೋದು. ಈಗ ವೃತ್ತಿಯಲ್ಲಿ ನಾನೀಗ ಪ್ರೈವೇಟ್ ಅಲ್ಲಿ ಈಗ ಮಾಡ್ತಾ ಇದ್ದೇನೆ. ಬಟ್ ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದೆ, ದೇ ಆಲ್ ಆರ್ ಟೀಚರ್ಸ್. ಐ ಕಮ್ ಫ್ರಮ್ ಅ ಫ್ಯಾಮಿಲಿ ಆಫ್ ಟೀಚರ್ಸ್. ಅಂಡ್ ನನ್ನ ಅಮ್ಮ ಅವರು ಗೌರ್ಮೆಂಟ್ ಶಾಲೆಯಲ್ಲಿ ಟೀಚರ್ ಆಗಿದ್ರು. ಸೊ ನಾನು ಅವರನ್ನು ನೋಡಿ ಕಲ್ತದ್ದು, ಹಾಗಾಗೋಸ್ಕರ ನಾನು ಈ ವೃತ್ತಿಗೆ ಬಂದಿದ್ದೇನೆ. ಅಲ್ಲಿ ನೋಡಿರೋ ಪ್ರಕಾರ ಅವ್ರು ಏನು ಆಸ್ ಅ ಟೀಚರ್ ಅಲ್ಲಿ ಏನು ಶಿ ಹ್ಯಾಸ್ ಟು ಬಿ ಇಂಪಾರ್ಟಿಂಗ್ ಎಜುಕೇಶನ್ ಅಲ್ಲಿ ಏನ್ ಕೊಡ್ತಿದ್ರು ಅದ್ರಲ್ಲಿ ಏನು ಬದಲಾವಣೆಗಳಿಲ್ಲ. ಅವ್ರು ಏನ್ ಕೊಡ್ತಿದ್ರು ನಾವು ಕೂಡ ಅದನ್ನೇ ಕೊಡ್ತಾ ಇದ್ದೇವೆ. ಆದ್ರೆ ಅಲ್ಲಿ ಆ ಟಾರ್ಗೆಟ್ ಅನ್ನೋ ಶಬ್ದ ಹೇಳೋದಕ್ಕಿಂತ ಏನು ಅವರಿಗೆ ಇನ್ನೂ ಸ್ವಲ್ಪ ಬಿಡಿಸಿ ಹೇಳೋದು. ಯಾಕಂದ್ರೆ ಮಕ್ಕಳಿಗೆ ಅರ್ಥ ಮಾಡಿಸಿ ಹೇಳುದು ಬೇರೆ, ಅವರಿಗೆ ಈ ತರ ಮಾಡಿ ಅಂತ ಹೇಳೋದು ಬೇರೆ. ಅಲ್ಲಿ ಯಾವ ಒಂದು ಮಗುವಿಗೆ ಅರ್ಥ ಆದಾಗ ಯಾವ ರೀತಿಯಲ್ಲಿ ಅವ್ರು ಅದನ್ನ ತಗೊಂಡು ಅದನ್ನ ಯಾವ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾರೆ, ಅದರಿಂದ ರಿಸಲ್ಟ್ ಬರ್ತದೆ ಅಂತ ನಾನು ಹೇಳಿಕ್ ಇಚ್ಛೆ ಪಡ್ತೇನೆ. ಒಂದು. ಎರಡನೇದಾಗಿ ನೀವೇನು ಗೌರ್ಮೆಂಟ್ ಪ್ರೈವೇಟ್ ಅಂತ ಹೇಳಿದ್ರಿ, ನಾನಲ್ಲಿ ಯಾವ ಡಿಫ್ರೆನ್ಸ್ ಅನ್ನು ಕಾಣುದಿಲ್ಲ. ಯಾಕಂದ್ರೆ ಈಗ ನಮ್ಮ ಶಿಕ್ಷಣ ಸಂಸ್ಥೆ ನಾವು ಏನ್ ನೋಡ್ತೇವೆ ಎಲ್ಲವನ್ನು ಒಂದೇ ರೀತಿ ಮಾಡಿದ್ದಾರೆ. CBSE ಒಂದು ಬೇರೆ ಆಗಿರ್ಬೋದು, ಆದ್ರೆ ಕರ್ನಾಟಕ ಅಂತ ಹೇಳುವಾಗ ಅಲ್ಲಿ ಎಲ್ಲವೂ ಒಂದೇ ಆಗಿರ್ತದೆ, ಯಾವ ಬದಲಾವಣೆಗಳಿರಲ್ಲ. ಅಲ್ಲಿ ಕೊಡುವಂತ ಏನು ಶಿಕ್ಷಣ ಇದೆ ಅದು ಸೇಮ್ ಆಗಿರತ್ತೆ, ಇಲ್ಲೂ ಸೇಮ್ ಆಗಿರತ್ತೆ. ಅವ್ರು ಯಾವ ಪರೀಕ್ಷೆ ಬರೀತಾರೆ ಅದು ಸೇಮ್ ಆಗಿರತ್ತೆ, ಅಥವಾ ಯಾವ ಪೇಪರ್ಗಳು ಬೇರೆ ಕಡೆ ಹೋಗಿ ಕರೆಕ್ಷನ್ ಆಗಿರುತ್ತೆ ಅದು ಸೇಮ್ ಆಗಿರುತ್ತೆ. ಆದ್ರೆ ಅವರಿಗೆ ಆ ಇಂಪಾರ್ಟ್ ಮಾಡುವ ಎಜುಕೇಶನ್ ಅಥವಾ ಆ ತಗೊಳ್ಳುವಂತ ಮಗು ಕೂಡ ಅದೇ ರೀತಿಯಲ್ಲಿ ಆ ಒಂದು ನಾಲೆಜ್. ಸರ್ಕಾರಿ ಶಾಲಾ ಕಾಲೇಜು ಶಿಕ್ಷಣದ ಶಿಕ್ಷಕರಿಗೆ ಎಫರ್ಟ್ ಇರೋದಿಲ್ಲ ಅಂತ, ಶಿಕ್ಷಕರು ಎಫರ್ಟ್ ಹಾಕೋದಿಲ್ಲ ಅಂತ ಹೇಳಲ್ಲ. ಖಂಡಿತವಾಗಿ ಇದು ತಪ್ಪು ಅಂತ ನಾನು ಹೇಳ್ತೇನೆ. ಎಲ್ರೂ ಎಫರ್ಟ್ ಹಾಕ್ತಾರೆ. ಆದ್ರೆ ಆ ತಗೊಳ್ಳೋ ಮಗು ಏನಿದೆ, ಈಗ ಯಾವುದೇ ಒಂದು ಮಗು ಆ ಮಕ್ಕಳು ಅದನ್ನ ಯಾವ ರೀತಿಲಿ ತಗೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಟು ಬಿ ಪ್ರಾಕ್ಟಿಕಲ್ ಈಗ ನಾವು ಹೇಳ್ಬೋದು, ಇಂಜಿನಿಯರಿಂಗ್ ಆಗ್ಲಿ ಮೆಡಿಕಲ್ ಆಗ್ಲಿ ಅದು ಯಾವುದೇ ಆಗ್ಲಿ ಎಲ್ಲದಕ್ಕೂ ಒಂದು ನಾಮಿನಲ್ ಫೀಸ್ ಅಂತ ಇರತ್ತೆ. ಮುಂದೆ ಹೋಗಿ ಅವರಿಗೆ ಆ ಫೀಸ್ ಯಾವ ರೀತಿಯಲ್ಲಿ ಇರುತ್ತೆ. ಈಗ ನಮ್ಮಲ್ಲೇ ನಾನು ಹೇಳ್ತೇನೆ, ತುಂಬಾ ಬೇರೆ ಎಲ್ಲೂ ಬೇಡ, ನಮ್ಮಲ್ಲಿ ಒಂದು ಪ್ರಗತಿ ಕಾರ್ಯಕ್ರಮ ಅಂತ ನಾವು ಮಾಡ್ತೇವೆ. ಈ ಪ್ರಗತಿ ಕಾರ್ಯಕ್ರಮದಲ್ಲಿ ಏನಿರ್ತಂತೆ 30 ಮಕ್ಕಳು ಬೇರೆ ಬೇರೆ ಸ್ಕೂಲ್ಗಳಿಂದ ಈ ಪ್ರೋಗ್ರಾಮ್ ಅನ್ನ ತಗೊಳ್ತಾರೆ. ಇವರು ಮತ್ತೆ ಇದ್ರಲ್ಲಿ ಈ ಪ್ರಗತಿ ಪ್ರೋಗ್ರಾಮ್ ಅಲ್ಲಿ ಏನು ಅವರಿಗೆ ಸಾಯಂಕಾಲ ಬೇರೆ ಕಾಲೇಜಿಂದ ಬಂದು ಇವರಿಗೆ ಯಾವುದೇ ಫೀಸ್ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಇವರಿಗೆ ಫ್ರೀ ಆಗಿ ಕೋಚಿಂಗ್ ಅನ್ನ ಕೊಡ್ತೇವೆ. ಅದ್ರ ಜೊತೆ ಬೋರ್ಡು ಅವ್ರಿಗೆ ಏನಿದೆ ಏನ್ ಕೋಚಿಂಗ್ ಇರುತ್ತೆ ಅದ್ರಲ್ಲೇ ಬೋರ್ಡು ಕವರ್ ಆಗತ್ತೆ. ಇದ್ರಲ್ಲಿ ಅವರು ಒಳ್ಳೆ ಮಾರ್ಕ್ಸ್ ತೆಗೆದು ಇದ್ದವರಿದ್ದಾರೆ. ರೀಸೆಂಟ್ ಆಗಿ ಏನು ನಮ್ಮ ಈ JEE ಪರೀಕ್ಷೆ ಇತ್ತು, ಅದ್ರಲ್ಲೂ ಕೂಡ ನಮ್ಮ ಈ ಪ್ರಗತಿ ಕಾರ್ಯಕ್ರಮದಲ್ಲಿ ಯಾರಿದ್ರು ಅದ್ರಲ್ಲೂ 2 ಮಕ್ಕಳು ಇದ್ದಾರೆ. ಹಾಗಾಗಿ ನನ್ಗೆ ಅಲ್ಲಿ ಯಾವುದೇ ರೀತಿಯ ಗೌರ್ಮೆಂಟ್ ಆಗ್ಲಿ ಪ್ರೈವೇಟ್ ಆಗ್ಲಿ ಅಂತ ನನ್ಗೆ ಅನ್ಸೋದಿಲ್ಲ. ಎಲ್ಲಾ ಶಿಕ್ಷಕರು ಒಂದೇ ರೀತಿ ಕಲಿಸ್ತಾರೆ. ಮಕ್ಕಳ ಒಂದು ಅಪ್ರೋಚ್ ಅಂತ ಏನ್ ಹೇಳ್ಬೋದು ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ಅದಲ್ಲದೆ ಪೋಷಕರ ಒಂದು ಏನು ಬ್ಯಾಕ್ ಗ್ರೌಂಡ್, ಪೋಷಕರು ಯಾವ ರೀತಿ ಎನ್ಕರೇಜ್ ಮಾಡ್ತಾರೆ ಅದು ಇಂಪಾರ್ಟೆಂಟ್. ರಾಘವೇಂದ್ರ ಸರ್, ಈಗ ಈ AI ತಂತ್ರಜ್ಞಾನದಲ್ಲಿ ಈಗ ಹಿಸ್ಟ್ರಿ ಸೋಷಿಯಾಲಜಿ ಇದು ಇಂಪಾರ್ಟೆಂಟ್ ಅಲ್ಲ ಈಗಿನ ಮಕ್ಕಳಿಗೆ. ಸೊ AI ಅದಕ್ಕೆ ಅಡಾಪ್ಟ್ ಆಗಬೇಕಾ ಅಥವಾ ಹೇಗೆ? ಈಗ ನೋಡಿ, ಏನು ಕರಿಕ್ಯುಲಮ್ ಅಂತ ನಾವು ಮಾಡ್ಕೊಂಡಿದ್ದೇವೆ 10th ತನಕ 12th ತನಕ, ಇದು ಕೇವಲ ಜೀವನೋಪಾಯಕ್ಕಲ್ಲ. ಈಗ ನಾನು ನೋಡಿದ್ರೆ ನಾನು ಗಣಿತದ ಬ್ಯಾಕ್ಗ್ರೌಂಡಿಂದ ಬಂದಿರೋನು. ಕೂಡೋದು, ಕಳಿಯೋದು, ಭಾಗಿಸೋದು, ಗುಣಿಸೋದು, ಪೈಥಾಗರಸನ ಪ್ರಮೇಯ ಬಿಟ್ಟರೆ ಇನ್ಯಾವುದೂ ಓದಲಿಲ್ಲ, ಇನ್ಯಾವುದನ್ನು ನಾನು ಬಳಸ್ತಾ ಇಲ್ಲ. ಎಲ್ಲವನ್ನು ಓದ್ಕೊಂಡೆ. BSc ತನಕ ನಾನು ಏನೇನು ಮ್ಯಾಥ್ಸ್ ಇದೆಯೋ ಓದ್ಕೊಂಡೆ. 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ತನಕ ಏನೇನು ಮ್ಯಾಥ್ಸ್ ಇದೆಯೋ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಕೇವಲ ಜೀವನೋಪಾಯಕ್ಕಲ್ಲ ಶಿಕ್ಷಣ ಇರೋದು. ಗಣಿತವನ್ನು ಕಲಿಸೋದ್ರ ಮೂಲಕ ಒಂದಷ್ಟು ಮೌಲ್ಯಗಳನ್ನು ಕಲಿಸೋದಿರುತ್ತೆ. ಪ್ರಿಸಿಷನ್ ಅಂದ್ರೇನು, ಆಕ್ಯುರೇಸಿ ಅಂದ್ರೇನು, ಆಬ್ಜೆಕ್ಟಿವಿಟಿ ಅಂದ್ರೇನು, 2+2 ಕ್ಯಾನ್ ನೆವರ್ ಬಿ 5. ಸ್ಪಷ್ಟ ಅದು ಉತ್ತರ. ಆ ವೈಜ್ಞಾನಿಕ ಮನೋಧರ್ಮ ಕಲಿಸೋದು ಉದ್ದೇಶ.
ಸಮಾಜಶಾಸ್ತ್ರ ಯಾಕೆ ಕಲಿಬೇಕು ಅಂತ ಹೇಳಿದ್ರೆ, ನೀವು ಸಮಾಜ ವಿಜ್ಞಾನ ಯಾಕೆ ಕಲಿಬೇಕು ಅಂತ ಹೇಳಿದ್ರೆ, ಇತಿಹಾಸದ ಗಂಧವಿಲ್ಲದ ವ್ಯಕ್ತಿ ಭವಿಷ್ಯನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಭೂಗೋಳದ ಪ್ರಜ್ಞೆಯೇ ಬಹಳ ಕಡಿಮೆ. ಹಾಗಾಗಿ ನದಿಗಳನ್ನೆಲ್ಲ ಹಾಳು ಮಾಡ್ಕೊಂಡಿದ್ದೇವೆ, ರಾಜಕಾಲುಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದೇವೆ. ಸೊ ಪ್ರತಿಯೊಂದು ಜ್ಞಾನದ ಶಾಸ್ತ್ರವೂ ವಿಭಾಗವೂ ನಮಗೆ ಬೇಕು. ಬಹಳ ಮುಖ್ಯವಾಗಿ ತಾವು ಅವ್ರಿಗೆ ಕೇಳಿದಂಥ ಪ್ರಶ್ನೆಗೆ ನಾನೊಂದು ಜಾಯಿಂಡರ್ ಕೊಟ್ಬಿಡ್ತೇನೆ. ಯಾಕೆಂದರೆ ಈಗ ನಾನೇ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡುವಂಥ, ನನ್ನ ಸಲಹೆ ಮಾರ್ಗದರ್ಶನದಲ್ಲಿ ನಡೀತಾ ಇರುವಂಥ ಜ್ಞಾನಜ್ಯೋತಿ PU ಕಾಲೇಜ್ ಅಂತ ಇದೆ. ವ್ಯತ್ಯಾಸ ಯಾಕೆ ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ ಅಂತ ಹೇಳಿದ್ರೆ, ಸ್ಪರ್ಧಾತ್ಮಕತೆ ಇದೆ ಖಾಸಗಿ ಕಾಲೇಜುಗಳಲ್ಲಿ. ಅಂದರೆ ಸರ್ಕಾರಿ ಕಾಲೇಜಿನ ಉಪನ್ಯಾಸಕರು ಕಡಿಮೆ ಶ್ರಮ ಹಾಕ್ತಾರೆ ಅಂತಂದಲ್ಲ, ನಿಸ್ಸಂಶಯವಾಗಿ ಪಾಠ ಮಾಡ್ತಾರೆ, ಪಾಠ ಮಾಡೋಕ್ಕೋಸ್ಕರನೇ ಬರ್ತಾರೆ ಅವರು. ಆದರೆ ಅಲ್ಲಿನ ವ್ಯವಸ್ಥೆ ಬೇರೆ, ನಿರ್ಧಾರ ತಗೊಳ್ಳುವಂತಹ ಸ್ವಾತಂತ್ರ್ಯಗಳು ಇರೋದಿಲ್ಲ. ಇಲ್ಲಿ ಒಬ್ಬರ ಮಾಲೀಕತ್ವದಲ್ಲಿ, ಒಂದು ಆಡಳಿತ ಮಂಡಳಿ ಮಾಲೀಕತ್ವದಲ್ಲಿ ಸಂಸ್ಥೆ ನಡೀತಿದೆ ಅಂತ ಹೇಳಿದ್ರೆ, ಆ ಕಡೆಯ ಮೈಲನ್ನು ದಾಟಲಿಕ್ಕೆ ಏನೇನು ಬೇಕು ಎಲ್ಲವನ್ನೂ ಮಾಡ್ತಕ್ಕಂಥ ಸ್ವಾತಂತ್ರ್ಯ, ಅದಕ್ಕೆ ಬೇಕಾದಂಥ ಸಂಪನ್ಮೂಲಶೀಲತೆ ಅವರ ಹತ್ರ ಇರುತ್ತೆ. ಜೊತೆಗೆ ಅವರ ಅಪ್ರೋಚ್ ಬೇರೆ ಇದೆ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ. ಹಾರ್ಡ್ ವರ್ಕಿಂಗ್ ಅಂತ ನಾನು ಹೇಳೋದಿಲ್ಲ, ವಿಭಿನ್ನ ರೀತಿಯಲ್ಲಿ, ವಿನೂತನ ರೀತಿಯಲ್ಲಿ ಅವ್ರ ಪ್ರಯತ್ನ ಇರುತ್ತೆ, ಸ್ಟ್ರಾಟಜಿ ಮಾಡ್ತಾರೆ. ಆಮೇಲೆ ಹೊಸತನಕ್ಕೆ ತಮ್ಮನ್ನು ತಾವು ತೆರೆದುಕೊಳ್ತಾರೆ. ಹಾಗಾಗಿ ಪರೀಕ್ಷೆಯಲ್ಲಿ ರಿಸಲ್ಟ್ಸ್ ಬರುತ್ತೆ. ಹಾಗಾಗಿ ಯಾರೆಲ್ಲ ಎಕ್ಸಾಮ್ ವಾರಿಯರ್ ಪ್ರೋಗ್ರಾಮ್ ಮೂಲಕನೂ ಈ ಒಂದು ಯಶಸ್ಸನ್ನು ಗಳಿಸ್ಕೊಂಡಿದ್ದಾರೆ, ಎಕ್ಸಾಮ್ ವಾರಿಯರ್ನ ರೂವಾರಿಯಾಗಿ ನಾನು ಅವ್ರಿಗೂ ಕೂಡ ತಮ್ಮ ಮೂಲಕ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಟ್ ಭಾಳ ಮುಖ್ಯವಾಗಿ ಸೋತವರು ದಯಮಾಡಿ ಹತಾಶೆಗೊಳಗಾಗಬೇಡಿ. ಎಷ್ಟೋ ಜನ ಕೆಲವು ಪರೀಕ್ಷೆಗಳು ಪಾಸೇ ಆಗಿಲ್ಲ, ಐನ್ಸ್ಟೈನ್ ಪಾಸ್ ಆಗಿರಲಿಲ್ಲ. ಸೊ ನಿಮ್ಮದು ಏನು ವಿಶೇಷ ಅಲ್ಲ, ಗೆಟ್ ಅಪ್ ಅಂಡ್ ಫೈಟ್ ಬ್ಯಾಕ್. ಅಮೀನ್ ಸರ್, ಏನು ಹೇಳ್ತೀರಿ ಕೊನೆಯದಾಗಿ, ಏನು ಹೇಳ್ತೀರಿ? ಈಗ ಪಾಸ್ ಆಗಿದ್ದಾರೆ, ಸೊ ಮುಂದಿನ ಭವಿಷ್ಯ ಹೇಗೆ, ಏನು ಹೇಳ್ತೀರಿ ಮಕ್ಕಳ ಬಗ್ಗೆ? ನನ್ನ ಪ್ರಕಾರ ಎಲ್ರಿಗೂ ಅವಕಾಶಗಳು ತುಂಬ ಬರುತ್ತೆ. ಓಕೆ, ಅಂದರೆ ನೀವು ಪಾಸ್ ಆಗಿದ್ದೀರಾ, ಟಾಪರ್ ಆಗಿದ್ದೀರಾ, ಫೇಲ್ ಆಗಿದ್ದೀರಾ, ಜಸ್ಟ್ ಫಾಲೋ ದ ಡ್ಯೂ ಪ್ರಾಸೆಸ್. ಅಂದರೆ ಫೇಲ್ ಆಗಿದ್ದರೆ ದಯವಿಟ್ಟು ನೀವು ಡೋಂಟ್ ಇಗ್ನೋರ್ ದಿ ಸಪ್ಲಿಮೆಂಟ್ರಿ ಆಪ್ಷನ್ಸ್. ಇವಾಗ 2 ಆಪ್ಷನ್ ಇರುತ್ತೆ, ಅದು ಹೋಗಿ ಗಿವ್ ಯುವರ್ ಬೆಸ್ಟ್, ನಥಿಂಗ್ ರಾಂಗ್. ನಾನು ನೋಡಿದಂಗೆ ತುಂಬ ಮಕ್ಕಳಿದ್ದಾರೆ, ಫಸ್ಟ್ ಟೈಮಲ್ಲಿ 2 ಹೋಗಿರುತ್ತೆ, 3 ಹೋಗಿರುತ್ತೆ, ಅಗೇನ್ ದೇ ಕ್ಲಿಯರ್ ಇಟ್, ದೇ ಬೌನ್ಸ್ ಬ್ಯಾಕ್, ಸೆಲ್ಫ್ ರಿಫ್ಲೆಕ್ಷನ್ ಆಗುತ್ತೆ. ಅಂದರೆ ಇವಾಗ ನಿಮಗೆ ಒಂದು ಒಳ್ಳೆಯ ಅವಕಾಶ ಟು ಬಿಲ್ಡ್ ಯುವರ್ ರೆಸಿಲಿಯನ್ಸ್. ನೋಡಿ, ರೆಸಿಲಿಯನ್ಸ್ ಯಾರ ಹತ್ರ ಇರುತ್ತೋ ದೇ ಆರ್ ದ ಒನ್ಸ್ ಹೂ ವಿಲ್ ಫೇಸ್ ದ ರಿಯಲ್ ಚಾಲೆಂಜಸ್. ಯಾರಿಗೆ ತುಂಬ ಒಳ್ಳೆ ಮಾರ್ಕ್ಸ್ ಬಂದಿದೆ ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್, ಯಾರಿಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್, ಬಿಕಾಸ್ ಯು ಹ್ಯಾವ್ ಗಾಟ್ ಮೋರ್ ಪವರ್ ನೌ ಟು ಪ್ರೂವ್ ದ ವರ್ಲ್ಡ್. ಪೇರೆಂಟ್ಸ್ಗೆ ಒಂದೇ ವಿನಂತಿ, ದಯವಿಟ್ಟು ನಿಮ್ಮ ಮಕ್ಕಳನ್ನ ಈ ಸಮಯದಲ್ಲಿ ದೇರ್ ಕೋಚ್, ಮೋಟಿವೇಟ್ ದೆಮ್. ಓಕೆ, ಡೋಂಟ್ ಥಿಂಕ್ ದ್ಯಾಟ್ ದೇ ಆರ್ ಯೋರ್ ಐಡೆಂಟಿಟಿ. ಸರ್ ಹೇಳ್ದಂಗೆ ಡೋಂಟ್ ಎಕ್ಸ್ಪೆಕ್ಟ್, ಹೋಲಿಕೆ ಮಾಡಬೇಡಿ ಪಕ್ಕದ ಮನೆಯ ವಿದ್ಯಾರ್ಥಿಯ ಜೊತೆ. ಕಂಪ್ಯಾರಿಸನ್ ಅಂತೂ ಮಾಡಲೇಬೇಡಿ, ಅದೊಂದು ತುಂಬ ವಿನಂತಿ ಎಲ್ಲರಿಗೂ. ಚಿಕ್ಕಟ್ಟಿ ಸರ್, ಕ್ವಿಕ್ ಆಗಿ ಕೊನೆದಾಗಿ ಏನು ಹೇಳ್ತೀರಿ? ಸರ್, ಈಗ ಮುಖ್ಯವಾಗಿ ಎಲ್ಲಾ ವಿದ್ಯಾರ್ಥಿಗಳು ಪಾಲಕರಲ್ಲಿ ಒಂದು ಇಚ್ಛೆ ಏನದಾರೆ ಮೆಡಿಕಲ್. ಆದ್ರೆ ನಾನು ಇವತ್ತು ಈ ಶಿಕ್ಷಣ ತಜ್ಞರಿಗೆ ಮತ್ತು ಇಲಾಖೆಯವರಿಗೆ ನನ್ನ ಒಂದು ಇಂಟರ್ನಲ್ ಫೀಲಿಂಗ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. 6ನೇ ಕ್ಲಾಸಿನಿಂದ PUC ವರೆಗೆ ಹೆಲ್ತ್ ಮೇಂಟೆನೆನ್ಸ್ ಅಂತ ಹೇಳಿ ಒಂದು ಯಾಕೆ ಸಬ್ಜೆಕ್ಟ್ ಇಡಬಾರದು? ಯಾಕಂದ್ರೆ ಪ್ರತಿಯೊಂದಕ್ಕೂ ನಾವು ಡಾಕ್ಟರ್ ಕಡೆ ಹೋಗಲಾರ್ದೇನೆ, ಅವ್ರ ಮೇಲೆ ಅವಲಂಬನೆ ಆಗಲಾರ್ದೇನೆ, ಸಣ್ಣ ಹೆಲ್ತ್ ವೇರಿಯೇಷನ್ ಬಗ್ಗೆ ಯಾಕೆ ನಾವು ಪ್ರೈಮರಿ, ಹೈಸ್ಕೂಲ್, PU ನಲ್ಲಿ ಯಾಕೆ ಕಲಿತಾ ಇಲ್ಲ ಅನ್ನೋದು ನನ್ನ ಸಮಸ್ಯೆ ಸರ್. ಯಾಕಂದ್ರೆ ಒಂದು ಜ್ವರ ಬರಲಿ ಅಥವಾ ಯಾವ ಊಟ ಮಾಡ್ಬೇಕು, ಯಾವ ಮಾಡಬಾರದು ಅನ್ನೋದು ಒಂದು ಸಬ್ಜೆಕ್ಟ್ ಅನ್ನ ಇಟ್ಟು ಬಿಟ್ರೆ ಬಹುಶಃ ಹೆಲ್ತ್ ಸರಿಯಾಗಿದ್ರೆ ಎಲ್ಲವೂ ಸರಿನೇ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಎಲ್ಲ ಶಿಕ್ಷಣ ತಜ್ಞರಿಗೆ ಮತ್ತು ಇಲಾಖೆಯವರಿಗೆ, ಇನ್ಮೇಲೆ ಅಟ್ಲೀಸ್ಟ್ ಹೈಸ್ಕೂಲು ಅಥವಾ PUC ಲೈನ್ ನಲ್ಲಿ ಹೆಲ್ತ್ ಮೇಂಟೈನಿಂಗ್ ಏನೇನೋ ಒಂದು ಸಬ್ಜೆಕ್ಟ್ ಅನ್ನು ಇಟ್ಟು ಅದನ್ನೂ ಎಕ್ಸಾಮ್ ಇಟ್ರೆ ಮುಂದಿನ ಜನರೇಷನ್ ಆರೋಗ್ಯವನ್ನ ಹೇಗೆ ಕಾಯ್ಕೋಬೇಕು ಅನ್ನೋದು ಕಾಮನ್ ಆಗಿ ಬಿಡ್ತದೆ ಅನ್ನೋ ಒಂದು ಇಚ್ಛೆ ಸರ್. ಈಗಿನ ವಿದ್ಯಾರ್ಥಿಗಳು ಸದ್ಯ ಸೈನ್ಸ್ ಮುಗಿಸಿದವರಿಗೆ ಸಾಕಷ್ಟು KCET ಇದೆ, ಕಾಂಪಿಟೇಟಿವ್ ಇದೆ, ನೀಟ್ ಇದೆ, JEE ಇದೆ, ಸಾಕಷ್ಟು ಅವಕಾಶಗಳು ಅವರೆಲ್ಲ ಪ್ರಯತ್ನ ಮಾಡ್ಲಿ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಅಕಸ್ಮಾತ್ ಅವ್ರು ಯಾವುದೇ ಇಚ್ಛೆಗೆ ಹೋಗಲ್ಲ, ಅದು ಪ್ರಾಬ್ಲಮ್ ಇಲ್ಲ. ಆದ್ರೆ ಹೆಲ್ತ್ ಮೇಂಟೈನ್ ಮಾಡ್ಲಿಕ್ಕೆ ಇದೊಂದು ನನ್ನ ಅನಿಸಿಕೆಯನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಸರ್. ಎಸ್, ಓಕೆ. ಅನುಷ್ ಅವರೇ ಆ್ಯಂಡ್ ಮೇಡಮ್, ಕಂಗ್ರಾಚುಲೇಷನ್, ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ 5 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಸಹಜವಾಗಿ PUC ಆದಮೇಲೆ ಏನು ಅನ್ನುವಂಥ ನಾನಾ ಪ್ರಶ್ನೆಗಳು ಸಹಜವಾಗಿ ನಿಮ್ಮ ತಲೆಯಲ್ಲಿತ್ತು. ಬಟ್ ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಅದೆಲ್ಲವೂ ಕೂಡ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀವಿ.
ಅಂದರೆ ಫೇಲ್ ಆದವ್ರಿಗೂ ಕೂಡ ಮತ್ತೊಮ್ಮೆ ಅವಕಾಶ ಇರುತ್ತೆ. ಇನ್ನೊಂದು ಎಕ್ಸಾಮ್ ಇದೆ, ಅದು 30ನೇ ತಾರೀಕಿಗೆ, ಅಲ್ಲಿ ಕೂಡ ನೀವು ಪಾಸ್ ಮಾಡ್ಕೊಳ್ಬಹುದು. ಸೊ ಆದರೆ ಫೇಲ್ ಆಗಿ ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಬೇಡಿ. ಅದ್ರ ಜೊತೆಗೆ AI ತಂತ್ರಜ್ಞಾನ ಯುಗ ಇರೋದ್ರಿಂದಾಗಿ ಈಗಿನ ಕಾಲದಲ್ಲಿ ಹೆಚ್ಚಾಗಿ ವೃತ್ತಿಪರ ಕೋರ್ಸ್ಗಳಿಗೆ ಹೆಚ್ಚಿನ ಆದ್ಯತೆ ಕೊಡೋದು ಬೆಟರ್ ಅಂತ ಅನಿಸುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.